ವಿಷ್ಣು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನ ಸುಖಶಕ್ತಿಪಯೋನಿಧಿಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಭಗವಂತ ಹಲವು ಅವತಾರಗಳನ್ನು ಎತ್ತಿ ಈ ಭೂಮಂಡಲದಲ್ಲಿ ಜ್ಞಾನ ಪ್ರಸರಣವನ್ನೂ ಮಾಡಿದ್ದಾನೆ, ದುಷ್ಟ ಶಿಕ್ಷಣವನ್ನು ಮಾಡಿದ್ದಾನೆ. ದುಷ್ಟರನ್ನು ಸಂಹರಿಸುವುದಕ್ಕೋಸ್ಕರವೇ ದೇವರ ಅವತಾರ ಅಲ್ಲ, ಸಜ್ಜನರನ್ನು ಕಾಪಾಡುವುದಕ್ಕೋಸ್ಕರ ಅವನ ಅವತಾರ. ದುಷ್ಟರ ಸಂಹಾರ ಮಾಡದೆ ಪ್ರಹ್ಲಾದನಂಥ ಸಜ್ಜನರ ಸಂರಕ್ಷಣೆ ಅಸಾಧ್ಯ ಅಂತಾದಾಗ ಮಾತ್ರ ದುಷ್ಟ ಸಂಹಾರ ಅನ್ನೋದು ಆನುಷಂಗಿಕವಾದ ಭಗವಂತನ ಅವತಾರದ ಕೃತ್ಯವಾಗ್ತದೆ. ಚತುರ್ಮುಖ ಬ್ರಹ್ಮನ ವಂಶದಲ್ಲಿ ಹಿರಣ್ಯಕಶಿಪುವಿನಂಥ ದುಷ್ಟರೂ ಆವಿರ್ಭವಿಸಿದ್ದಾರೆ, ಪ್ರಹ್ಲಾದನಂತಹ ಪರಮ ಭಾಗವತರು ಕೂಡ ಆವಿರ್ಭವಿಸಿದ್ದಾರೆ. ಚತುರ್ಮುಖನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನಿಗೆ ದಿತಿ ಎಂಬ ಪತ್ನಿಯಲ್ಲಿ ಆವಿರ್ಭವಿಸಿದ ಅವಳಿ ಜವಳಿ ಮಕ್ಕಳಿಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ ಹೆಸರು. ಅದೇ ಹಿರಣ್ಯಕಶಿಪುವಿಗೆ ಕಯಾದು ಎಂಬ ಪತ್ನಿಯಲ್ಲಿ ಆವಿರ್ಭವಿಸಿದವ ಹ್ಲಾದ, ಸಂಹ್ಲಾದ, ಅನುಹ್ಲಾದ ಅನ್ನುವ 3 ಅಣ್ಣಂದಿರ ತಮ್ಮನಾಗಿ ಪ್ರಹ್ಲಾದ ರಾಜ. ಒಳ್ಳೆಯ ಸಂತಾನ ಕುಟುಂಬದಲ್ಲಿ ಜನಿಸಬೇಕಾದರೆ ಅಥವಾ ಕೆಟ್ಟ ಸಂತಾನ ಜನಿಸಬೇಕಾದರೂ ಕೂಡ ತಾಯಿಯ ಗರ್ಭ ಸಂಸ್ಕಾರ ಪ್ರಮುಖವಾಗಬೇಕು ಅನ್ನುವುದಕ್ಕೆ ಇವೆರಡೂ ಕೂಡ ಜ್ವಲಂತ ದೃಷ್ಟಾಂತಗಳು. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅನ್ನುವ ದುಷ್ಟರ ಸಂಹಾರಕ್ಕೆ ಕಾರಣ ಏನು? 3 ಕಾರಣಗಳನ್ನು ಭಾಗವತ ಉಲ್ಲೇಖಿಸಿದೆ. ನಾವು ಸದ್ಯ ಅನುಸಂಧಾನ ಮಾಡಬೇಕಾದ ಮುಖ್ಯ ಕಾರಣ ಸಂಧ್ಯಾ ಗರ್ಭ. ಪತಿಪತ್ನಿಯರ ಸಂಯೋಗ ಅನ್ನುವುದು ಧರ್ಮ ಪ್ರಜಾ ಸಂಪತ್ತಿಗೋಸ್ಕರ ಬೇಕಾದದ್ದು ಅಂತ ವಿವಾಹ ಕಾಲದಲ್ಲಿ ಕನ್ಯೆಯನ್ನು ದಾನ ಮಾಡಿಕೊಡಬೇಕಾದರೆ ಮಾವ ಅಳಿಯನಿಗೆ ಹೇಳಿಕೊಡ್ತಾನೆ. ಧರ್ಮ ಪ್ರಜಾ ಸಂಪತ್ತ್ಯರ್ಥಂ ಇಮಾಂ ಕನ್ಯಾಂ ಸಂಪ್ರದದೆ. ಧಾರ್ಮಿಕವಾದ ಸಂತತಿ ಈ ದೇಶದಲ್ಲಿ, ಈ ದೇಶಭಕ್ತಿಯುಳ್ಳಂತಹ ಭಾರತೀಯ ಸಂತತಿ ಜನಿಸುವುದಕ್ಕೋಸ್ಕರ ನಿನಗೆ ಈ ಕನ್ಯೆಯನ್ನು ಕೊಡ್ತಾ ಇದ್ದೇನೆ ಅಂತ. ಭಾರತ ಅನ್ನುವುದಕ್ಕೇನೆ ಜ್ಞಾನದಲ್ಲಿ ರತಿ ಅಂತ ಅರ್ಥ. ಭಾ ಅಂದರೆ ಬೆಳಕು, ಭಾಸ್ವಾನ್ ಅಂದರೆ ಸೂರ್ಯ. ಭಾ ಮತ್ತು ಭಾಸ್ ಅನ್ನುವುದಕ್ಕೆ ಬೆಳಕು, ಜ್ಞಾನ ಅನ್ನುವುದು ಅರ್ಥ. ಅದರಲ್ಲಿ ರತನಾದವನಿಗೆ ಭಾರತ ಅಂತ ಹೆಸರು. ಅಂತಹ ಧರ್ಮ ಪ್ರಜಾ ಸಂಪತ್ತಿ ಈ ಭಾರತದಲ್ಲಿ ಭಾರತನಾಗಿ ಆವಿರ್ಭವಿಸಬೇಕು ಅನ್ನೋದು ಕನ್ಯಾದಾನದ ಹಿನ್ನೆಲೆಯಲ್ಲಿರ್ತಕ್ಕಂತಹ ಆಂತರ್ಯ. ಆದರೆ ಆ ಉಚಿತವಾದ ಸಂತತಿಯಾಗುವುದಕ್ಕೆ ಪತಿಪತ್ನಿ ಸಂಯೋಗ, ಗರ್ಭಾಧಾನ ಅನ್ನುವ ಒಂದು ವಿಧಾನ, ಅದು ಉಚಿತವಾದ ಮುಹೂರ್ತದಲ್ಲಿ ನಡೆಯುವುದು ಕೂಡ ಕಾರಣವಾಗ್ತದೆ.
ಸಂಧ್ಯಾಕಾಲದಲ್ಲಿ ಕೆಲವು ಮಾಡಬಾರ್ದು ಅಂದುಂಟು. ಸಂಧ್ಯಾಕಾಲ ಅಂದರೆ ಸೂರ್ಯ ಅಸ್ತಂಗತನಾಗಿದ್ದಾನೆ, ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸ್ತಾ ಇಲ್ಲ, ಮುಸ್ಸಂಜೆ ಅಂತ ನಾವು ಕರಿತೇವೆ. ಅಂಥ ಕಾಲದಲ್ಲಿ ವೇದಾಧ್ಯಯನವನ್ನು ಮಾಡುವ ಹಾಗಿಲ್ಲ. ಅಧ್ಯಾಪಕ ವೇದ ಪಾಠ ಹೇಳುವುದು, ಶಿಷ್ಯ ವೇದವನ್ನು ಕಂಠಸ್ಥಗೊಳಿಸುವುದು, ಇಂಥ ಪ್ರಕ್ರಿಯೆಯನ್ನು ಸಂಧ್ಯಾಕಾಲದಲ್ಲಿ ಮಾಡುವ ಹಾಗಿಲ್ಲ. ನಿದ್ದೆ ಸುತರ ಮಾಡುವ ಹಾಗಿಲ್ಲ. ಮತ್ತೊಂದು, ಸ್ತ್ರೀ ಸತಿಪತಿಯರು ಜೊತೆಗಿರುವುದಕ್ಕೆ ಅವಕಾಶ ಇಲ್ಲ. ದೇವತಾ ಕಾರ್ಯವನ್ನು ನಡೆಸುವುದಕ್ಕಿರತಕ್ಕಂಥ ಕಾಲ. ಅಂತಹ ಕಾಲದಲ್ಲಿ ಸಂಧ್ಯಾಕಾಲೇ ನಕುರ್ವೀತ, ಒಂದೊಂದಕ್ಕೆ ಒಂದು ಆಹಾರ, ಮತ್ತೊಂದು ನಾಲ್ಕನೇದ್ದು ಯಾವುದು ಅಂದರೆ ಆಹಾರ. ಆ ಹೊತ್ತಿಗೆ ಆಹಾರ ಸ್ವೀಕಾರಕ್ಕೆ ಭೋಜನ ಮಾಡುವುದಕ್ಕೂ ಅವಕಾಶ ಇಲ್ಲ. ಒಂದೊಂದರಿಂದ ಒಂದೊಂದು ದುಷ್ಫಲವನ್ನು ಹೇಳಿದ್ದಾರೆ. ಆಹಾರೇಣ ಭವೇದ್ ವ್ಯಾಧಿ, ಸಂಧ್ಯಾಕಾಲದಲ್ಲಿ ಊಟ ಮಾಡತಕ್ಕಂತಹ ವ್ಯಕ್ತಿಗೆ ಆರೋಗ್ಯ ನೆಟ್ಟಗಿರುವುದಿಲ್ಲ. ಅಧ್ಯಯನೇನ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಅದು ಯಾಕೆ ಫಲ ಹೇಳಿದ್ದಾರೆ ಏನೋ ಗೊತ್ತಿಲ್ಲ. ಆ ಹೊತ್ತಿಗೆ ಓದಿದ್ರೆ ಸಾಯ್ತೇವೆ ಅಂತ ಫಲ ಹೇಳಿದ್ದಾರೆ. ವಿದ್ಯೆ ಸಾಯುತ್ತೆ ಅಂತ ಅರ್ಥ. ಅದರಿಂದ ಆ ಹೊತ್ತಿಗೆ ಅಧ್ಯಯನ ಮಾಡಬಾರ್ದು. ಜೊತೆಗೆ ಮೈಥುನೇನತು ಕುಪ್ರಜಾಹ, ಕೆಟ್ಟ ಸಂತತಿಗೆ ಕಾರಣವಾಗುತ್ತೆ. ಆ ಕಾರಣದಿಂದ ಈ ದಿತಿ ಸಾಯಂಕಾಲದ ಸಾಯಂ ಸವನದ ಆಹುತಿ ಕೊಡುವುದಕ್ಕೋಸ್ಕರ ಸಿದ್ಧನಾಗಿದ್ದಂತಹ ಕಶ್ಯಪ ಪ್ರಜಾಪತಿಯನ್ನು ಆ ಹೊತ್ತಿಗೇ ಬೇಕು ಅಂತ ಒಂದು ರೀತಿಯಲ್ಲಿ ಹೆಣ್ಣು ಗಂಡನನ್ನು ಒತ್ತಾಯಿಸಿದರ ಪರಿಣಾಮವಾಗಿ ಆಕೆಯಲ್ಲಿ ಗರ್ಭಾಧಾನವಾದದ್ದು. ಆವಾಗಲೇ ಕಶ್ಯಪ ಪ್ರಜಾಪತಿಗಳು ಹೇಳಿದರು, ನೋಡು, ಆ ಕಾಲದಲ್ಲಿ ನಾನು ಬೇಡ ಅಂತ ಹೇಳಿದರೂ ಕೂಡ ಯಾವುದೋ ಕಾಲಪಾಶಕ್ಕೆ ಒತ್ತರಿಸಲ್ಪಟ್ಟು ನೀನು ಗರ್ಭವನ್ನು ಧರಿಸಿದ್ದಿ. ಇದರ ಪರಿಣಾಮ ಈಗ ತಾನೇ ಗೂಬೆಗಳು ಶಬ್ದ ಮಾಡುವ ಹಾಗೆ ಅಪಶಕುನದ ಸೂಚನೆ ಇದೆ. ಪ್ರಪಂಚವನ್ನೇ ನಾಶ ಮಾಡತಕ್ಕಂತಹ ದುರ್ಮನಸ್ಕರಾದ 2 ಮಕ್ಕಳು ನಿನ್ನ ಹೊಟ್ಟೆಯಲ್ಲಿ ಆವಿರ್ಭವಿಸ್ತಾರೆ ಅಂತ ಆ ತಂದೆ ಹೇಳಿದ. ಈ ತಾಯಿ ಒಳ್ಳೆಯವಳು, ದಿತಿ. ಅವಳು ಹೇಳ್ತಾಳೆ, ಹಾಗಾದರೆ ಅಂಥ ಮಕ್ಕಳು ಬೇಡ ನನಗೆ ಅಂತ. ಆ ಮಕ್ಕಳು ಹೊಟ್ಟೆಯಲ್ಲೇ ಕಮರಿ ಹೋದರೂ ತೊಂದರೆ ಇಲ್ಲ, ಪ್ರಪಂಚ ನಾಶವಾಗುವುದಕ್ಕೆ ಬೇಕಾದ ಸಂತತಿಯನ್ನು ನಾನು ಪಡೆದು ಇಂಥ ಮಕ್ಕಳ ಅಮ್ಮ ಅಂತ ಕರೆಸಿಕೊಳ್ಳುವುದಕ್ಕೆ, ಆ ರೀತಿಯ ಪಾಪಭಾಜನಳಾಗಿ ನಾನು ನರಕಕ್ಕೆ ಬೀಳುವುದಕ್ಕೆ ಮಕ್ಕಳ ಕಾರಣದಿಂದ ನಾನು ಅಂಥ ಮಕ್ಕಳನ್ನು ಹೆರುವುದೇ ಇಲ್ಲ ಅಂತ ಹೇಳ್ತಾಳೆ. ಕಣ್ಣೀರು ಹಾಕ್ತಾಳೆ, ಪತಿಯ ಪಾದಕ್ಕೆ ಬೀಳ್ತಾಳೆ. ಏನಾದರೂ ಮಾಡಿ ನನಗೆ ಈ ಗರ್ಭ ಅಲ್ಲಿಯೇ ಕಮರುವ ಹಾಗೆ, ಅದಲ್ಲದೆ ಹೋದರೆ ಅದು ಉತ್ಕೃಷ್ಟವಾಗುವ ಹಾಗೆ ನೀವೇನಾದರೂ ಅನುಗ್ರಹ ಮಾಡಬೇಕು ಅಂತ ಪತಿಯಲ್ಲಿ ಕೇಳಿಕೊಳ್ತಾಳೆ. ಕಾಲ ಮಿಂಚಿದೆ. ನಡೆದ ಅಪರಾಧದ ಫಲವನ್ನು ತಂದೆ ತಾಯಿಯರು ನಾವಿಬ್ಬರೂ ಅನುಭವಿಸುವ ಅನಿವಾರ್ಯತೆ ಇದೆ. ಆದರೆ ಒಂದು ಸಂತಸದ ಸಂಗತಿ ಇದೆ. ಈ ಗರ್ಭದಿಂದ ಮುಂದೆ ಜನಿಸುವಂಥದ್ದು ಪರಮ ಭಾಗವತ ಸಂತತಿಯಾಗ್ತದೆ. ಆ ಸಂತತಿಯ ಮೂಲಕವಾಗಿ ನಮ್ಮ ಕುಲದ ಉದ್ಧಾರವಾಗುತ್ತೆ. 21 ತಲೆಯನ್ನು ಉದ್ಧರಿಸತಕ್ಕಂತಹ ವ್ಯಕ್ತಿತ್ವ ಮುಂದಕ್ಕೆ ಆವಿರ್ಭವಿಸ್ತದೆ ಅಂತ ಇಷ್ಟು ಕಶ್ಯಪ ಹೇಳಿದಾಗ ಇವಳಿಗೊಂದು ಸಮಾಧಾನ ಆಯಿತು. ಸಮಾಧಾನವಾದರೂ ಕೂಡ ಕೆಟ್ಟ ಮಕ್ಕಳ ತಾಯಿ ಆಗ್ತೇನೆ ಅನ್ನುವ ಬೇಸರದಿಂದ ಅವಳು ಹೆರಲೇ ಇಲ್ಲಂತೆ. ಎಂಥ ತಾಯಿ! 9 ತಿಂಗಳಾದರೂ ಹೆರಲಿಲ್ಲ, 10 ತಿಂಗಳಾದರೆ ಅಲ್ಲ, 9 ವರ್ಷ ಆದರೂ ಅಲ್ಲ, 100 ವರ್ಷ ಆಗುವಲ್ಲಿ ತನಕ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾಳೆ. ಇದಕ್ಕಿಂತ ಕಷ್ಟದ ಕೆಲಸ ಮತ್ತೊಂದಿಲ್ಲ. ಪ್ರಸವ ಕಾಲ ಸಮೀಪಿಸಿದಾಗಲೂ ಕೂಡ ಈಗೆಲ್ಲ ಪ್ರಸವ ಕಾಲ ಬರುವುದಕ್ಕಿಂತ ಮುಂಚೆಯೇ ಮಕ್ಕಳನ್ನು ಹೆರಬೇಕು ಅಂತ ಪ್ರಯತ್ನಿಸುವ ಹೆಂಗಸರೇ ಜಾಸ್ತಿ ಇರುವಂಥ ಈ ಕಾಲದಲ್ಲಿ ಇದನ್ನು ಕಲ್ಪಿಸುವುದಕ್ಕೂ ಸಾಧ್ಯ ಇಲ್ಲ. ಮತ್ತೆ ಅದನ್ನು ಧರಿಸುವ ಮಹಾಸಾಹಸವನ್ನು ಆಕೆ ಮಾಡ್ತಾಳೆ. ಆದರೆ ಹೊಟ್ಟೆಯಲ್ಲಿದ್ದ ಮಕ್ಕಳು ಬೆಳೆದು ಊರೆಲ್ಲ ಹೊಗೆಯಾಡುವುದಕ್ಕೆ ಪ್ರಾರಂಭವಾಗ್ತದೆ. ದೇವತೆಗಳಿಗೂ ಉಸಿರುಗಟ್ಟುವುದಕ್ಕೆ ಪ್ರಾರಂಭ ಆಗ್ತದೆ. ಊರಿನಲ್ಲಿ ನಾನಾ ಉತ್ಪಾತಗಳು ಕಾಣಿಸಿಕೊಳ್ತವೆ. ಆವಾಗ ದೇವತೆಗಳೇ ಬಂದು ಕಶ್ಯಪನಲ್ಲಿ ಹೇಳ್ತಾರೆ, ನಿನ್ನ ಹೆಂಡತಿ ಹತ್ರ ಒಂದು ಹೆರುವುದಕ್ಕೆ ಹೇಳು ಅಂತ ಹೇಳ್ತಾರೆ. ಕಶ್ಯಪ ಪ್ರಜಾಪತಿಗಳು ದೇವತೆಗಳ ಆದೇಶವನ್ನು ಶಿರಸಾಧರಿಸಿ ಪತ್ನಿಗೆ ಹೇಳ್ತಾರೆ, ಲೋಕಕಂಟಕ ಹುಟ್ಟುವುದಕ್ಕಿಂತ ಮುಂಚೆಯೇ ಶುರು ಮಾಡಿದ್ದಾವೆ ಆ ಮಕ್ಕಳು, ನೀನು ಹೊಟ್ಟೆಯಲ್ಲಿ ಇಟ್ಟುಕೊಂಡರೂ ಕೂಡ ಲೋಕಕ್ಕೆ ಅನರ್ಥ ಇದೆ, ಆದ್ರಿಂದ ಹೆತ್ತು ಬಿಡು ಅಂತ ಆದೇಶ ಕೊಡ್ತಾರೆ. ಪತಿಯ ಆದೇಶವನ್ನು ಅನುಸರಿಸಿ ಮತ್ತೊಮ್ಮೆ ನೆನಪು ಮಾಡ್ತಾರೆ, ನೋಡು ಪರಮ ಭಾಗವತ ಮೊಮ್ಮಗ ಹುಟ್ಟಲಿಕ್ಕುಂಟು, ಬೇಗ ಎತ್ತು ಬಿಡು ಅಂತ. ಆ ಮೊಮ್ಮಗನ ನೆನಪಿನಲ್ಲಿ 2 ಮಕ್ಕಳನ್ನು ಹೆರ್ತಾಳೆ. ಅದರಲ್ಲಿ ಮೊದಲು ಹುಟ್ಟಿದಂತಹ ಮಗುವಿಗೆ ಹಿರಣ್ಯಾಕ್ಷ ಅಂತ ಹೆಸರು. ನಂತರ ಹುಟ್ಟಿದಂತಹ ಮಗನಿಗೆ ಹಿರಣ್ಯಕಶಿಪು ಅಂತ ಹೆಸರು. ಮೊದಲು ಹುಟ್ಟಿದವ ತಮ್ಮ, ನಂತರ ಹುಟ್ಟಿದವ ಅಣ್ಣ. ಅವಳಿ ಮಕ್ಕಳಲ್ಲಿ ಆ ಗರ್ಭ ಒಳಗೆ ಹೊರಗೆ ಅನ್ನುವ ವ್ಯವಸ್ಥೆಯ ಪ್ರಕಾರ ಹೀಗೆ ತೀರ್ಮಾನವಾಗುವುದು. ಆದ್ದರಿಂದ ಹಿರಣ್ಯಾಕ್ಷನೆಂಬ ತಮ್ಮನಿಗೆ ಹಿರಣ್ಯಕಶಿಪು ಅಣ್ಣನಾಗಿದ್ದಾನೆ.
ಹಿರಣ್ಯಾಕ್ಷನ ಕಥೆ ಈ ಹಿಂದೆ ನಡೆದು ಹೋಗಿದೆ. ವರಾಹ ರೂಪಿಯಾಗಿ ಪರಮಾತ್ಮನೇ ಬಂದು ಆತನನ್ನು ಸಂಹರಿಸಿದ. ಯಾಕೆಂದರೆ ಹಿರಣ್ಯಾಕ್ಷ ಮಹಾದುಷ್ಟನಿದ್ದ, ಮಹಾಶಕ್ತಿಶಾಲಿ, ದೊಡ್ಡ ತಪಸ್ಸನ್ನು ಮಾಡಿ ಶಕ್ತಿಯನ್ನು ಪಡೆದಿದ್ದಾನೆ, ತಪಸ್ಸಿನ ಬಲ ಹೊಂದಿದೆ. ಜೊತೆಗೆ ಜನ್ಮಜಾತವಾಗಿ ಯಾವಾಗ ಗರ್ಭದಲ್ಲಿ ದೀರ್ಘಕಾಲ ಇರ್ತಾರೋ ಆವಾಗ ಶಾರೀರ ಬಲ ಜಾಸ್ತಿಯಾಗಿರ್ತದೆ. ಆದ್ದರಿಂದ 9 ತಿಂಗಳು ಭರ್ತಿಯಾಗಿ 10ನೇ ತಿಂಗಳಲ್ಲಿ 9 ದಿನವಾಗಿ 9 ಗಳಿಗೆಯ ತನಕ ಮಕ್ಕಳು ಗರ್ಭದಲ್ಲಿ ಇರಬೇಕಂತೆ. ಅದಕ್ಕೆ ಪೂರ್ಣ ಗರ್ಭ ಅಂತ ಹೆಸರು. ದಶಮೇ ಮಾಸಿ ಸೂತಾವೇ ಅಂತ ವೇದ ಮಂತ್ರಗಳು ಹೇಳ್ತಾರೆ. ಇದು ಹಾಗಲ್ಲ, 100 ವರ್ಷಗಳ ತನಕ ಗರ್ಭದಲ್ಲಿದ್ದ ಮಕ್ಕಳು. ಅದರಿಂದ ವಜ್ರಕಾಯರು, ಮಹಾಶಕ್ತಿ, ಅವರನ್ನು ಯಾರು ಏನೂ ಪುಡಿಗುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಇಂದ್ರನ ಕೈಯಲ್ಲಿದ್ದ ವಜ್ರಾಯುಧದಿಂದ ಕುಟ್ಟಿದ್ರೆ ವಜ್ರಾಯುಧವೇ ಕತ್ತಿಯನ್ನು ಹೇಗೆ ಕಬ್ಬಿಣಕ್ಕೆ ಕುಟ್ಟಿದ್ರೆ ಆ ಕತ್ತಿಯ ಅಲುಗು ಅದು ಶಕ್ತಿ ಕ್ರಾಸಗೊಳ್ಳುತ್ತೋ ಹಾಗೆ ವಜ್ರಾಯುಧವೇ ನಾಶವಾಗುತ್ತೆ ಹೊರತು ಇವನ ಮೇಗೇನು ಸೋಂಕುವುದಿಲ್ಲ. ಅಂತಹ ವಜ್ರಕಾಯ ಹಿರಣ್ಯಾಕ್ಷ ಗುದ್ದಾಡುವುದು. ಧೇನುಗಳನ್ನು ನಾಶ ಮಾಡಿದ. ಈ ಕಸಾಯಿಖಾನೆಗಳನ್ನೆಲ್ಲ ಮೊದಲು ಶುರು ಮಾಡಿದವ ಅವ ಹಿರಣ್ಯಾಕ್ಷ. ಧೇನುವಿನ ಅವನದ್ದೊಂದು ಆಲೋಚನೆ ಇತ್ತಂತೆ. ಏನಂದ್ರೆ ಹಸುವಿನ ಹಾಲು ಕುಡಿದ್ರೆ ಶರೀರಕ್ಕೆ ಮಹಾಶಕ್ತಿ ಬರ್ತದೆ ಅಂತಾದ್ರೆ ಹಸುವಿನ ಮಾಂಸ ತಿಂದ್ರೆ ಇನ್ನಷ್ಟು ಶಕ್ತಿ ಬರ್ತದೆ ಅಂತ ಹೀಗೆ ಆಲೋಚನೆ ಮಾಡಿಕೊಂಡು ಆತ ಗೋ ಸಂಹಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ. ವೇದಾಂತಗಳ ಅಧ್ಯಯನ ಮಾಡತಕ್ಕಂಥ ವಿಪ್ರರು ಅಂತ ಹೇಳಿದ್ರೆ ಅವನಿಗೆ ಸಿಟ್ಟು. ಎಲ್ಲವನ್ನೂ ಮುಳುಗಿಸಬೇಕು ಅಂತ ಒಂದು ಸಂದರ್ಭದಲ್ಲಿ ಏನು ಮಾಡಿದ ಅಂತ ಹೇಳಿದ್ರೆ, ಶಕ್ತಿಶಾಲಿ ಗುದ್ದಾಡುವುದಕ್ಕೆ ಒಬ್ಬ ಜನ ಸಿಗುವುದಿಲ್ಲ ಅಂತ ಅವನಿಗೆ ಬೇಸರ ಆಯಿತು. ಗುದ್ದುವುದು, ಕೈ ತುರಿಸ್ತಾ ಇದೆ, ಹೊಡಿಲಿಕ್ಕೆ ಯಾರು ಹೋದ್ರೂ ಓಡಿ ಹೋಗ್ತಾರೆ. ಕೊನೆಗೆ ಯಾರಿಗಾದ್ರೂ ಹೊಡಿಬೇಕು ಅಂತ ಹೇಳಿ ಸಮುದ್ರದಲ್ಲಿ ಹೋಗಿ ಭಾರಿ ಗಲಾಟೆ ಮಾಡುವುದಕ್ಕೆ ಶುರು ಮಾಡಿದ. ಸಮುದ್ರದಲ್ಲಿ ಈಸಾಡುವುದು, ಅಲ್ಲಿದ್ದ ತಿಮಿಂಗಿಲಗಳಿಗೆ ಒಂದು ಗುದ್ದುವುದು, ಇಂಥ ಕೆಲಸ ಮಾಡ್ತಾ ಇದ್ದಾನೆ. ಆವಾಗ ಸಮುದ್ರ ರಾಜನಾದಂತಹ ವರುಣ ಬಂದು ಹೇಳ್ತಾನೆ, ನನಗೆ ನಿನ್ನ ಪೆಟ್ಟು ತಿನ್ನಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನೀನು ದಯವಿಟ್ಟು ಹೊಡೆಯುವುದನ್ನು ನಿಲ್ಲಿಸಬೇಕು ಅಂತ. ಇವನಿಗೊಂದು ಸಂತೋಷ ಆಯ್ತು, ನನ್ನ ಪೆಟ್ಟು ವರುಣನಿಗೂ ಪೆಟ್ಟು ಬಿದ್ದು ತಡೆಯುವುದಕ್ಕಾಗ್ತಾ ಇಲ್ಲ, ಮಹಾಶಕ್ತಿಶಾಲಿ, ನಾನು ಹೊಡೆಯುವುದನ್ನು ನಿಲ್ಲಿಸಬೇಕಾದ್ರೆ ನನ್ನ ಪೆಟ್ಟು ತಿನ್ನುವುದಕ್ಕೆ, ನನ್ನ ಜೊತೆಗೆ ಹೋರಾಡುವುದಕ್ಕೆ ಒಬ್ಬನನ್ನು ತೋರಿಸಬೇಕು. ಆವಾಗ ವರುಣ ಹೇಳಿದ, ನನ್ನ ಅಳಿಯ ಒಬ್ಬ ಇದ್ದಾನೆ, ನಾರಾಯಣ ಅಂತ ಅವನಿಗೆ ಹೆಸರು, ಅವನ ಆಗ್ಬೋದು ನಿನಗೆ ಅಂತ. ಸರಿ ಅಂತ ಇವ ಸಮುದ್ರದಿಂದ ಎದ್ದ. ನಾರಾಯಣ ಎಲ್ಲಿದ್ದಾನೆ, ಅವನನ್ನು ಹುಡುಕಿಕೊಂಡು ಹೊರಡಬೇಕು ಅಂತ ಹೊರಟಿದ್ದಾನೆ. ಅಷ್ಟೊತ್ತಿಗೆ ನಾರದರು ಸಿಕ್ಕಿದ್ರು. ನಾರದರ ಹತ್ರ ಕೇಳಿದ, ತ್ರಿಲೋಕ ಸಂಚಾರಿ ಎಲ್ಲಿದ್ದಾನೆ ಇವ ಅಂತ. ಆವಾಗ ಅವರು ಹೇಳಿದ್ರು, ಅವನು ಎಲ್ಲಿದ್ದಾನೆ ಅಂತ ಹೇಗೆ ಹೇಳೋದು, ಮುಂದೆ ನಿನ್ನ ಮೊಮ್ಮಗ ಹೇಳ್ತಾನೆ ಅವ ಎಲ್ಲಿದ್ದಾನೆ ಅಂತ ನಾನು ಹೇಗೆ ಹೇಳೋದು, ಅವನನ್ನು ನಿನ್ನ ಹತ್ರ ಕರೆಸಿದ್ರೆ ಸರಿ ಅಲ್ವಾ. ತರಿಸುವುದಕ್ಕೆ 2 ಮಾರ್ಗ ಇದೆ. ಒಂದು ಏಕಕಾಲಿನಲ್ಲಿ, ಒಂದು ಪಾದದಲ್ಲಿ ನಿಂತುಕೊಂಡು ಉಪವಾಸ ಮಾಡಿ ಶ್ರದ್ಧೆಯಿಂದ ಭಗವಂತನನ್ನು ಮಂತ್ರ ಜಪ ಮಾಡಿಕೊಂಡು ತಪಸ್ಸು ಮಾಡಬೇಕು. ಆಗ ದೇವರು ಬರ್ತಾನೆ. ಬಂದರೆ ವರ ಕೇಳಬೇಕು, ನೀನು ನನ್ನ ಹತ್ರ ಹೋರಾಡು ಅಂತ. ಹೊರಡ್ಲಿಕ್ಕೆ ಬರ್ತಾನೆ. ಹಿರಣ್ಯಾಕ್ಷ ಹೇಳ್ತಾನೆ, ಇದೆಲ್ಲ ಆಗುದಿಲ್ಲ, ನಮಗೆ ಉಪವಾಸ ಮಾಡಿ ಅಭ್ಯಾಸವೇ ಇಲ್ಲ, ಅಂಥದ್ದನ್ನೆಲ್ಲ ಮಾಡಿ ತಪಸ್ಸು ಮಾಡುವುದು ಅದೆಲ್ಲ ಆಗುದಿಲ್ಲ, ಬೇರೆ ಇನ್ನೊಂದು ಮಾರ್ಗ ಏನು. ಅವನಿಗೆ ಇಷ್ಟವಾದದ್ದನ್ನೆಲ್ಲ ಹೊಡೆದು ಬಡಿದು ನಾಶ ಮಾಡಿದರೆ ದೇವರು ಇಳಿದು ಬರ್ತಾನೆ. ಇದು 2ನೇ ಮಾರ್ಗ. ಇದು ಅವನಿಗೆ ಭಾರಿ ಖುಷಿ ಆಯ್ತಂತೆ. ಇಂಥ ಸುಲಭ ಮಾರ್ಗ ಇರಬೇಕಾದ್ರೆ ಪೆದ್ದ ಅಂತ ಕರೀತಾನೆ ಅವ ನಾರದರನ್ನು. ನನಗೆ ಇಷ್ಟು ಸುಲಭ ಮಾರ್ಗ ಇದ್ದಾಗ ನೀನು ಕಷ್ಟದ ಮಾರ್ಗ ಮೊದಲು ಹೇಳ್ತೀಯಲ್ಲ. ಯಾವುದೆಲ್ಲ ಭಗವಂತನಿಗೆ ಇಷ್ಟ ಇದೆ. ಧೇನು, ಬ್ರಹ್ಮ ಅಂದರೆ ವೇದಾಧ್ಯಯನ ಶೀಲರು, ಇವರೆಲ್ಲ ಭಗವಂತನಿಗೆ. ಕೊನೆಗೆ ಭೂಮಿ, ಇದೆಲ್ಲ ಭಾರಿ ಇಷ್ಟ. ಹಾಗಾಗಿ ಅವ ಧೇನು ಹತ್ಯೆಯನ್ನು ಶುರು ಮಾಡಿದ. ಅದರ ಮೇಲೆ ಬ್ರಾಹ್ಮಣರನ್ನು ಹೊಡೆಯುವುದು ಬಡಿಯುವುದು ಶುರು ಮಾಡಿದ. ಆಮೇಲೆ ಅಷ್ಟಾದರೂ ದೇವರು ಬರಲಿಲ್ಲ ಅಂತೇಳಿ ಅವನಿಗೆ ಪ್ರಿಯವಾದ ಭೂಮಿಯನ್ನೇ ಮುಳುಗಿಸುವುದಕ್ಕೆ ಶುರು ಮಾಡಿದ. ಭೂಮಿಯನ್ನು ಮುಳುಗಿಸುವ ಕೆಲಸ. ಏನೇನನ್ನೋ ಮುಳುಗಿಸಿದರೆ ಸಾಮಾನ್ಯ ಅನಿಷ್ಟಕಾರಿಗಳು ಅಂತ ಅರ್ಥ. ಬ್ಯಾಂಕ್ ಮುಳುಗಿಸುವವರು ಇರ್ತಾರೆ, ದೇಶವನ್ನೇ ಮುಳುಗಿಸುವವರು ಇರ್ತಾರೆ. ಇವನು ಭೂಮಿಯನ್ನೇ ಮುಳುಗಿಸುವುದಕ್ಕೆ ಹೊರಟಂತ ದುಷ್ಟ. ಭೂಮಿ ಅದು ಜಲದ ಮೇಲೆ ನಿಂತಿದೆ ಅನ್ನೋದು ಶಾಸ್ತ್ರೀಯ ಪರಿಭಾಷೆ. ಜಲ ಅಂದ್ರು, ಜಡ ಅಂದ್ರು, ಜಡಾಕಾಶ ಅಂತ ಹೇಳಿದ್ರೆ ಎಲ್ಲ ಒಂದೇ. ಶೇಷನ ಹೆಡೆಯಿಂದ 30,000 ಯೋಜನದಷ್ಟು ಎತ್ತರದಲ್ಲಿ ಶೇಷನ ಶಕ್ತಿಗೆ ಆಕರ್ಷಣ ಶಕ್ತಿ, ಸಂಕರ್ಷಣ ಶಕ್ತಿ ಅಂತ ಹೆಸರು. ಸಂಕರ್ಷಣ, ವಿಕರ್ಷಣ, ಆಕರ್ಷಣಾತ್ಮಕವಾದ ಶಕ್ತಿಯಿಂದ ಭೂಮಿ ಕಕ್ಷೆಯಲ್ಲಿ ನಿಂತಿದೆ. ಅದನ್ನು ಜಾರಿಸುವುದು ಭಾರಿ ಕಷ್ಟ ಇಲ್ಲ. ವಿಶಿಷ್ಟ ಶಕ್ತಿಯುಳ್ಳಂತಹ ಈತ ಭೂಮಿಯಿಂದ ಹೊರ ನಿಂತು ಭೂಮಿಯನ್ನು ಜಾರಿಸಿದ. ಅದು ಈ ಜಡದಲ್ಲಿ ಅಥವಾ ಜಲದಲ್ಲಿ ಮುಳುಗುವುದಕ್ಕೆ ಪ್ರಾರಂಭವಾಯಿತು. ಜಲದಲ್ಲಿ ಮುಳುಗ್ತಾ ಇದ್ದದ್ದು ಇವನಿಗೆ ನೋಡ್ಲಿಕ್ಕೆ ಖುಷಿ. ಭೂಮಿ ಮುಳುಗ್ತಾ ಇದೆ, ಈಗ ಬರ್ತಾನೆ ನನಗೆ ಹೋರಾಡುವುದಕ್ಕೆ ಒಬ್ಬ ವ್ಯಕ್ತಿ ಸಿಗ್ತಾನೆ ಅಂತ.
ಅದು ಮುಳುಗಿ ಆಳಕ್ಕೆ ಹೋಗಿ ಸಮುದ್ರದ ಆಳದಲ್ಲಿ ಸೇರುವಂತಹ ಪ್ರಸಂಗ ಇರುವಾಗ ಭಗವಂತ ವರಾಹರೂಪಿಯಾಗಿ ಬಂದು ಭೂಮಿಯನ್ನು ತನ್ನ ಕೋರೆದಾಡಿಯಲ್ಲಿ ಸೇರಿಸಿಕೊಂಡು ಮೇಲಕ್ಕೆ ತಂದು ನಿಲ್ಲಿಸ್ತಾನಂತೆ. ಅದು ಎರಡು ಕೋಡೆಯ ಒಂದು ಕೋರೆದಾಡಿಯಲ್ಲಿ ಒಟ್ಟಿಗೆ ನಿಂತದ್ದಲ್ಲ, ಒಂದೇ ಕೋರೆದಾಡಿಯಲ್ಲಿ ಒಂದು ಸಾಸಿವೆ ಕಾಳಿನ ಹಾಗೆ ಇತ್ತಂತೆ ಅದು. ಹಾಗಾದ್ರೆ ಈ ವರಾಹ ಎಷ್ಟು ದೊಡ್ಡವ ಇದ್ದಾನೆ ಆಲೋಚನೆ ಮಾಡಿ. ಆ ವರಾಹನ ಶರೀರ ಎಷ್ಟು ದೊಡ್ಡದಿದೆ ಆ ಪ್ರಳಯಾಂಬುದಿಯಲ್ಲಿ ಅಂತ ಹೇಳಿದ್ರೆ, ಬ್ರಹ್ಮಾಂಡವನ್ನು ಆತನ ರೋಮಕೂಪದ ಒಳಗೆ ಜಡ್ದು ಎಷ್ಟು ನೂರಾರು ಬ್ರಹ್ಮಾಂಡಗಳನ್ನು ಜಡಿದ್ರು ಕೂಡ ರೋಮಕೂಪ ತುಂಬುವುದಿಲ್ಲಂತೆ. ಅಷ್ಟು ದೊಡ್ಡದಾದ ಭಗವಂತನ ವರಾಹ ರೂಪ. ಅದರಿಂದ ಭೂಮಿಯನ್ನು ತಂದು ಯಥಾಸ್ಥಾನದಲ್ಲಿ ನಿಲ್ಲಿಸಿದ. ಹಿರಣ್ಯಾಕ್ಷ ಅನ್ನುವ ವಾತಾವರಣವನ್ನು ತುಂಬಿದಂತಹ ಶಕ್ತಿ ಆ ವರಾಹನ ಜೊತೆಗೆ ಹೋರಾಡಿ ಈತ ಎಡಗೈಯಿಂದ ಹೊಡೆದವನ ಕರ್ಣತಾಡದಿಂದ ಅವಸತ್ತ. ಈ 2 ಬಾರಿ ನಡೆದಂತಹ ವರಾಹ ಅವತಾರದ ಕಥೆಯೂ ಕೂಡ ಭಾಗವತ ಮತ್ತು ತಾತ್ಪರ್ಯದಲ್ಲಿ ನಿರೂಪಿತವಾಗಿದೆ. 1 ಬಾರಿ ಕಪ್ಪು ವರಾಹನಾಗಿ, 1 ಬಾರಿ ಬಿಳಿ ವರಾಹನಾಗಿ, ಶ್ವೇತವರಾಹ ಕೃಷ್ಣವರಾಹ ಅಂತ ಭಗವಂತನ 2 ವರಾಹ ಅವತಾರ. ಕೃಷ್ಣವರಾಹ ಅನ್ನುವ ಭಗವಂತನ ಅವತಾರ ರೂಪದಿಂದಲೇ ಯಜ್ಞಯಾಗಗಳಿಗೆ ಸಂಬಂಧಪಟ್ಟಂತಹ ದರ್ಬೆ, ತಿಲ, ಶೃಕ್, ಸ್ರುವ, ಇಜ್ಯ, ಜ್ಯ ಮೊದಲಾದಂತಹ ಯಜ್ಞ ಸಾಧನಗಳ ಸೃಷ್ಟಿಯಾಯಿತು. ಆದ್ದರಿಂದ ಅವನಿಗೆ ಯಜ್ಞವರಾಹ ಅನ್ನುವ ಶಬ್ದವೂ ಕೂಡ ಇದೆ. ಮತ್ತೊಂದು ಈ ಕಲ್ಪದ ಆರಂಭದಲ್ಲಿ ನಡೆದಂತಹ ಶ್ವೇತವರಾಹ, ಅದರಿಂದಲೇ ವರಾಹಕ್ಕೆ ಶ್ವೇತವರಾಹ ಕಲ್ಪ. ಈ ಮನ್ವಂತರದಲ್ಲಿ ಇಡೀ ಚತುರ್ಮುಖ ಬ್ರಹ್ಮನ ಈ ದಿನಕ್ಕೆ ಶ್ವೇತವರಾಹ ಕಲ್ಪ ಅಂತ ಹೆಸರಾದದ್ದು ಶ್ವೇತರು ವರಾಹನ ಅವತಾರ ಆರಂಭದಲ್ಲಿ ನಡೆಯಿತು ಅನ್ನುವ ಕಾರಣದಿಂದ. ಅಂತೂ ಆದಿ ಹಿರಣ್ಯಾಕ್ಷ ಮತ್ತು ದೈತ್ಯ ಹಿರಣ್ಯಾಕ್ಷ, ಈ ದ್ವಿತೀಯ ಮಗ ಹಿರಣ್ಯಾಕ್ಷ ಸತ್ತ ಮೇಲೆ ಹಿರಣ್ಯಾಕ್ಷನ ಲೋಕ ವ್ಯವಹಾರದಲ್ಲಿ ಅಣ್ಣ ಅಂತ ಕರೆಸಿಕೊಳ್ತಕ್ಕಂತಹ ಹಿರಣ್ಯಕಶಿಪುವಿಗೆ ಭಾರಿ ಸಿಟ್ಟು ಬಂತು. ನನ್ನ ತಮ್ಮನನ್ನು ಕೊಂದ ಹರಿಯನ್ನು ನಾಶ ಮಾಡಿ ಬಿಡಬೇಕು ಅಂತ ಮಹಾತಪಸ್ಸನ್ನು ಮಾಡಿದ. ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾದ. ಈತನ ತಪಸ್ಸು ದೀರ್ಘಕಾಲಿಕವಾದ ತಪಸ್ಸು. ಆ ತಪಸ್ಸಿನಲ್ಲಿ ಆತನ ಮಾಂಸಖಂಡಗಳೆಲ್ಲ ಇರುವೆ ತಿಂದು ಹೋಯ್ತಂತೆ. ಬರೀ ಎಲುಬಿನಲ್ಲಿ ನಿಂತುಕೊಂಡು ತಪಸ್ಸು ಮಾಡಿದಂತೆ. ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾಗಿ ತನ್ನ ಕಣ್ಣಿನಿಂದ ನೋಡಿ ತಾನು ಕೈಯಲ್ಲಿ ಕಮಂಡಲು ತೀರ್ಥವನ್ನು ಧರಿಸಿ ಅವನಿಗೆ ಪ್ರೋಕ್ಷಣೆ ಮಾಡಿದ್ದೇ ತಡ ಮತ್ತೆ ವಜ್ರಕಾಯಿಯಾಗಿ ಆತ ನಿಂತ. ವರ ಕೇಳಿದ, ಅವಧ್ಯನಾಗಬೇಕು ಅಂತ. ಚತುರ್ಮುಖ ಬ್ರಹ್ಮ ಹಾಗೆ ವರ ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿದ. ಹುಟ್ಟಿದವ ಸಾಯಬೇಕು ಅಂತ ನಿಯಮ, ಸಾಯಬಾರದು ಅಂತ ನೀನು ವರ ಕೇಳಿದರೆ ಅದನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಆವಾಗ ಇವ ಆಲೋಚನೆ ಮಾಡಿ ಹಾಗೆ ಸಾಯಬಾರ್ದು ಹೀಗೆ ಅಂತ ಭಾರಿ ನಂಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಅದು ಹೇಗೆ ವರ ಕೇಳ್ಬೋದು ಅಂತ. ಆ ರೀತಿ ವರ ಕೇಳಿದಾನೆ. ಒಳಗೆ ಸಾಯಬಾರ್ದಂತೆ, ಹೊರಗೆ ಸಾಯಬಾರ್ದು, ಮೇಲೆ ಇಲ್ಲ ಕೆಳಗಿಲ್ಲ, ಮನುಷ್ಯನಿಂದ ಇಲ್ಲ, ಪ್ರಾಣಿಯಿಂದ ಇಲ್ಲ, ಹಗಲಿನಲ್ಲಿಲ್ಲ, ರಾತ್ರಿಯಲ್ಲಿಲ್ಲ. ಭಾರಿ ವಿಚಿತ್ರ. ಒಣಗಿದ ಶಸ್ತ್ರದಿಂದ ಇಲ್ಲ, ಒಣಗದೇ ಇದ್ದ ಶಸ್ತ್ರದಿಂದ ಸಾಯಬಾರ್ದು. ವಿಚಿತ್ರವಾದ ವರವನ್ನು, ಏನೇನು ಅವನಿಗೆ ಸಾಯುವುದಕ್ಕೆ ಅವಕಾಶಗಳುಂಟು ಅವೆಲ್ಲವನ್ನು ಕೂಡ ಪರಸ್ಪರ ವಿರುದ್ಧ ಧರ್ಮಗಳನ್ನು ಜೋಡಿಸಿ ಅವುಗಳಿಂದ ನಾನು ಸಾಯಬಾರದು ಅಂತ ಒಂದು ವರ ಕೇಳಿದ. ಅಸ್ತು ಅಂತ ಚತುರ್ಮುಖ ಹೇಳಿದ. ಯಾಕಂದ್ರೆ ಏನೇ ಆದರೂ ಭಗವತ್ ಪ್ರೇರಿತವಾಗಿ ನಡೆಯುವಂಥದ್ದು. ಯಾರು ಏನು ವರ ಕೇಳಿದ್ರು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ವರ ಕೊಟ್ಟ ಮೇಲೆ ಇವನು ದುರಹಂಕಾರಿಯಾಗಿ ಹೋದ. ವಿಷ್ಣುವನ್ನು ಸಂಹರಿಸಬೇಕು ಅನ್ನುವ ಉತ್ಕಟವಾದ ಅಪೇಕ್ಷೆ ಇದೆ. ನಾನು ಚತುರ್ಮುಖನಿಂದ ಪಡೆದ ವರದ ಕಾರಣದಿಂದ ನಾನು ಸಾಯುವುದಿಲ್ಲ ಅಂತಕ್ಕಂಥ ಅನ್ಯಥಾಜ್ಞಾನ ಬೇರೆ ಇದೆ. ಈ ಅನ್ಯಥಾಜ್ಞಾನ, ವಿಷ್ಣುವಿನ ದ್ವೇಷ, ಶರೀರದಲ್ಲಿರುವ ಅತಿಯಾದ ಶಕ್ತಿ, ಇಡೀ ಬ್ರಹ್ಮಾಂಡಕ್ಕೆ ನಾನೇ ಒಡೆಯ ಅಂತ ಹೇಳ್ತಕ್ಕಂಥ ದುರಹಂಕಾರ, ಇವೆಲ್ಲವುಗಳ ಜೊತೆಗೆ ಅವಿವೇಕವೂ ಸೇರಿ ಆತ ವಿಷ್ಣುವನ್ನು ಹುಡುಕಿಕೊಂಡು ಹೊರಟ. ಆದರೆ ಅದೃಷ್ಟವಶಾತ್ ವಿಷ್ಣು ಸಿಗಲಿಲ್ಲ ಅವನಿಗೆ. ಮನಸ್ಸಿನಲ್ಲಿ ಅಹಂಕಾರ ಸೇರಿಕೊಂಡ್ರೆ ದೇವರು ಕಾಣಿಸುವುದಿಲ್ಲ ಅನ್ನೋದು ಸಾಮಾನ್ಯ ಸ್ವಭಾವ. ದೇವರು ಸಿಗಲೇ ಇಲ್ಲ. ಅವ ಹುಡುಕಿಕೊಂಡು ಅನಂತಾಸನಕ್ಕೆ ಹೋದ, ಶ್ವೇತೋದ್ವೀಪಕ್ಕೆ ಹೋದ, ವೈಕುಂಠಕ್ಕೆ ಹೋದ. ಭಗವಂತನಿಗೆ ತ್ರಿಧಾಮ ಅಂತ ಹೆಸರು. ತ್ರಿಪಾದಸ್ಯ ಮೃತಂ ದಿವಿ ಅಂತ ಆ ತ್ರಿಪಾತ್ ಅನಿಸಿದ 3 ಪ್ರದೇಶದಲ್ಲೂ ಹುಡುಕಾಡಿದಂತೆ. ಅಲ್ಲಿ 2 ಸ್ಥಾನ ಇದೆ, ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂತ ಇದೆ. ಆ ಅಮುಕ್ತ ಸ್ಥಾನದ ತನಕ ಹೋದ. ಅಲ್ಲಿ ದ್ವಾರಪಾಲಕರಿದ್ದರು. ಅವರ ಹತ್ರ ಕೇಳಿದ. ಅದು ಯಾರು ದ್ವಾರಪಾಲಕರು? ಜಯ ವಿಜಯ ಅಂತ 2 ದ್ವಾರಪಾಲಕರು. ಇವನಿಗೆ ಅವರನ್ನು ನೋಡಿದರೆ ತನ್ನನ್ನೇ ನೋಡಿದ ಹಾಗೆ ಅನಿಸಿತಂತೆ. ಸ್ವಲ್ಪ ನನ್ನ ಹಾಗೆ ಇದ್ದಾರಲ್ವ ಅಂತ ಇವನು ಮಹಾಕಾಯ, ಅವನು ಅದು. ಆದರೆ ವ್ಯತ್ಯಾಸ ಏನಂದ್ರೆ ಅವರು ಶಂಖಚಕ್ರಗಳನ್ನು ಹಿಡಿದ ಹಾಗೆ 4 ಕೈಗಳಿಂದ ಶೋಭಿಸ್ತಾ ಇದ್ದಾರೆ ಜಯ ವಿಜಯರು. ವಿಷ್ಣು ಪಾರ್ಷದರು, ವಿಷ್ಣು ತದ್ರೂಪರಾಗಿದ್ದಾರೆ, ಸಾರೂಪ್ಯವನ್ನು ಹೊಂದಿದ್ದಾರೆ. ಅವರ ಹತ್ರ ಕೇಳಿದಂತೆ. ಕೇಳಿದಾಗ ಜಯ ವಿಜಯರು ಸ್ವಲ್ಪ ಒಳಗೆ ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಒಳಗೆ ಹೋಗಿ, ಇಲ್ಲ
ಯಾಕೋ ಬಹಳ ದಿವಸದಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರಂತೆ. 2ನೇ ಬಾರಿ ಹೋಗಿದ್ದಾನೆ ಅಲ್ಲಿಗೆ. ಜಯ ವಿಜಯರು ಸಾಮಿಷರಾದ್ರಿಂದ ಒಂದು ಅಂಶದಿಂದ ಜಯನೇ ಈ ಹಿರಣ್ಯಕಶಿಪು ಆಗಿ ಆವಿರ್ಭವಿಸಿದ್ದಾನೆ, ಇನ್ನೊಂದು ಅಂಶದಲ್ಲಿ ಅಲ್ಲಿದ್ದಾನೆ. ಅವನಲ್ಲಿವ ಪ್ರಶ್ನಿಸಿದ, ಇಲ್ಲ ವಿಷ್ಣು ಇಲ್ಲ. ಇದನ್ನು ಕೇಳಿ ಅವನಿಗೆ 2-3 ಬಾರಿ ಹೀಗೆ ತೀರ್ಮಾನ ಆದ ಮೇಲೆ ಅವ ತೀರ್ಮಾನಿಸಿದ, ನನ್ನ ಬೆದರಿಕೆಯಿಂದ ವಿಷ್ಣು ಭೂಗತನಾಗಿದ್ದಾನೆ, ಅಥವಾ ನರಸಿಂಹ ಪುರಾಣ ಹೇಳುವ ಹಾಗೆ ವಿಷ್ಣು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತೀರ್ಮಾನ ಮಾಡಿದ. ಇನ್ನಿಲ್ಲ ವಿಷ್ಣು, ನಾನೇ ವಿಷ್ಣು ಅಂತ. ಅಲ್ಲಿಂದ ಆತ ಅಹಂ ನಾನೇ ಬ್ರಹ್ಮ ಅಂತ ಶುರು ಮಾಡಿದ್ದ ಅವತ್ತಿನಲ್ಲಿ. ಇನ್ನು ಲೋಕಕ್ಕೆ ಮತ್ತೊಬ್ಬ ಸ್ವಾಮಿ ಇಲ್ಲ, ನಾನೇ ಸ್ವಾಮಿ. ಏನಿದ್ರೂ ಹಿರಣ್ಯಕಶಿಪುವಿನದ್ದೇ ಪೂಜೆ ನಡೆಯಬೇಕು. ನನ್ನನ್ನು ಹೊರತುಪಡಿಸಿ ಮತ್ತೊಬ್ಬರನ್ನು ಪೂಜಿಸತಕ್ಕಂಥವರು ರಾಜನಿಗೆ ಮಾಡುವ ಅಪರಾಧಿಗಳು, ರಾಜಾಪರಾಧಿಗಳು ಅಂತ ಕರೆಸಿಕೊಳ್ತಾರೆ, ರಾಷ್ಟ್ರದ್ರೋಹಿಗಳು ಅಂತ ಕರೆಸಿಕೊಳ್ತಾರೆ. ಅವರನ್ನೆಲ್ಲ ಸಾಯಿಸಬೇಕು ಅಂತ ದೊಡ್ಡ ಶಾಸನವನ್ನೇ ಮಾಡಿದ. ಅದರಿಂದಲೇ ಹೇಳುವುದು ನರಸಿಂಹ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾನೆ ಅಂದರೆ ಅದರ ಅರ್ಥ ಏನು ಅಂತ ಹೇಳಿದರೆ, ಅಖಿಲ ಅಜ್ಞಾನ ಮತ, ನಾನೇ ಎಲ್ಲವೂ, ನನ್ನನ್ನು ಬಿಟ್ಟರೆ ಮತ್ತೊಬ್ಬ ಇಲ್ಲ ಅಂತ ಹೇಳುವವರನ್ನೆಲ್ಲ ಪ್ರತೀಕ, ಅದಕ್ಕೊಂದು ಪ್ರತಿನಿಧಿಯನ್ನಾಗಿ ಹಿರಣ್ಯಕಶಿಪುವನ್ನು ಸಂಹರಿಸಿದ್ದಾನೆ ನರಸಿಂಹ. ಇವತ್ತಿಗೂ ಅದೇ ರೀತಿಯಲ್ಲಿ ದುರಹಂಕಾರಿಗಳನ್ನು ಮರ್ದನ ಮಾಡುವುದಕ್ಕೆ ನರಸಿಂಹನ ಮನ್ಯು ಸೂಕ್ತವೆಂಬ ಮಂತ್ರ ಇದೆ ಅಂತ ಮನ್ಯು ಸೂಕ್ತದ ಫಲಶ್ರುತಿಯನ್ನು ಹೇಳುವಾಗ ಹೇಳ್ತಾರೆ. ಆ ನಿಟ್ಟಿನಿಂದ ಹಿರಣ್ಯಕಶಿಪು ದುರಹಂಕಾರಿಯಾದ, ವಿಷ್ಣು ಎಲ್ಲೂ ಸಿಗದೇ ಇದ್ದದ್ದು, ಅವನಿಗೆ ವಿಷ್ಣು ನಮ್ಮ ಮನೆಯಲ್ಲೇ ಇದ್ದಾನೆ ಅಂತ ಗೊತ್ತಾದದ್ದು ಅವನ ಮಗನಿಗೆ 5 ವರ್ಷ ಆದ ಮೇಲೆ. ಅದು ಕೂಡ ಪ್ರಹ್ಲಾದ. ಅವನ ಆವಿರ್ಭಾವದ ಕಥೆ ಭಾಗವತದಲ್ಲಿ ಅರ್ಧ ಶ್ಲೋಕದಲ್ಲಿ ಇರುವುದು. ಅದು ಕೂಡ ಹೇಗೆ ಅಂದರೆ, ಈ 4 ಜನರ ಜೊತೆಗೆ 4 ಹ್ಲಾದ ಸಂಹ್ಲಾದ ಅನುಹ್ಲಾದರ ಜೊತೆಗೆ ಪ್ರಹ್ಲಾದ ಹುಟ್ಟಿದ ಅಂತ ಅರ್ಧ ಶ್ಲೋಕ. ಅದು ಬಿಟ್ಟು ಮತ್ತೆ ಅವನ ಆವಿರ್ಭಾವದ ಕಥೆ ಇಲ್ಲ. ಅದರಿಂದಲೇ ನಮಗೆ ಪ್ರಹ್ಲಾದ ಜಯಂತಿ ಒಂದು ಬರಲಿಲ್ಲ, ಬೇರೆ ಎಲ್ಲ ಜಯಂತಿ ಇದೆ. ಪ್ರಹ್ಲಾದನ ಆವಿರ್ಭಾವ ಆಯಿತು. ಪ್ರಹ್ಲಾದನಿಗೆ 5 ವರ್ಷ ಆದ ಮೇಲೆ ಏನು ಕಥೆ, ಅದೇ ಭಾಗವತದಲ್ಲಿ ಇರುವುದು. ಆತನನ್ನು ಗುರುಕುಲಕ್ಕೆ ಸೇರಿಸಿದರು ಅನ್ನೋದು ತುಂಬ ಸಂತೋಷದ ವಿಷಯ. ಅದು ಕೂಡ ಆತನಿಗೆ ಉಪನಯನ ಮಾಡಿಯೇ ಗುರುಕುಲಕ್ಕೆ ಸೇರಿಸಿತು. 5 ವರ್ಷಕ್ಕೆ ಉಪನಯನ ಮಾಡಿದರು. ದೊಡ್ಡ ಬ್ರಾಹ್ಮಣರು ಪ್ರಹ್ಲಾದಾಚಾರ್ಯ. ಯಾಕಂದ್ರೆ ಹಿರಣ್ಯಕಶಿಪು ಬ್ರಹ್ಮನ ಮಗನ ಮಗನ ಮಗ ಅಂದ್ರೆ ಬ್ರಾಹ್ಮಣ ಅಲ್ವಾ. ಭಾರಿ ದೊಡ್ಡ ಗಲಾಟೆ ಮಾಡಿದವರೆಲ್ಲ ಅವರೇ. ದೊಡ್ಡ ರಾವಣನು ಕೂಡ ಪರಮ ಬ್ರಹ್ಮ ರಾಕ್ಷಸ ಅಂತ ಹೇಳುವುದಿಲ್ಲ. ಒಂದು ಸಂಧ್ಯಾ ವಂದನೆ ಸಿಕ್ಕಾಬಿಟ್ಟಾಯ್ತು ಅಂತ ಹನುಮಂತ ಹೋಗಿ ರಾವಣನ ಸಂಧ್ಯಾ ವಂದನೆ ನೋಡಿಕೊಂಡು ಬಂದಿದ್ದಾನೆ. ಹಾಗಾಗಿ ಇಲ್ಲೂ ಕೂಡ ಹಿರಣ್ಯಕಶಿಪು ಪ್ರಹ್ಲಾದನನ್ನು 5 ವರ್ಷಕ್ಕೆ ಉಪನೀತನನ್ನಾಗಿಸಿ ದೈತ್ಯ ಬಾಲಕರ ಜೊತೆಗೆ ಅಧ್ಯಯನಕ್ಕೆ ಕಳಿಸಿದ್ದಾನೆ. ಅಧ್ಯಯನದ ವಿಷಯದಲ್ಲಿ ಒಂದು ಸಮಸ್ಯೆ ಆದದ್ದು ಏನು ಅಂದರೆ, ಅಲ್ಲಿ ಪ್ರಾಂಶುಪಾಲರು ಇರಲಿಲ್ಲ ಗುರುಕುಲದಲ್ಲಿ. ಯಾರು? ಶುಕ್ರಾಚಾರ್ಯರು. ಅವರು ದೇವಾನಾಂಚ ಋಷೀಣಾಂಚ ಗುರುಂ, ಅವರು ಹೇಗೋ ಹಾಗೆ ಇವರು ಕೂಡ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ. ಎಂಥವರು? ಸರ್ವಶಾಸ್ತ್ರ ಪ್ರವಕ್ತಾರು. ಅವರಿಗೆ ಯಾವ ಶಾಸ್ತ್ರ ಕೇಳಿದರೂ ಕೂಡ ಗೊತ್ತಿಲ್ಲ ಅಂತಿಲ್ಲ. ನೀವು ಧರ್ಮಶಾಸ್ತ್ರ ಕೇಳಿ, ಅರ್ಥಶಾಸ್ತ್ರ ಬೇಕಾದರೂ ಕೇಳಿ. ಅರ್ಥಶಾಸ್ತ್ರದಲ್ಲಿ 18 ಬಗೆ ಇದೆ, ಅದರಲ್ಲಿ ಯಾವ ಶಾಸ್ತ್ರ ಬೇಕಾದರೂ ಕೇಳಿ. ಅರ್ಥಶಾಸ್ತ್ರದಲ್ಲಿ ಪಾಕಶಾಸ್ತ್ರವೂ ಸೇರ್ತದೆ. ಆಮೇಲೆ ಕಾಮಶಾಸ್ತ್ರದಲ್ಲಿ ಸುಮಾರು 64 ವಿದ್ಯೆಗಳು ಉಂಟು. ಅಷ್ಟೂ ವಿದ್ಯೆಗಳನ್ನು ಕೇಳಿದ್ರು ಹೇಳ್ತಾನೆ. ಆಮೇಲೆ ಮೋಕ್ಷಶಾಸ್ತ್ರ, ಅದೊಂದು ಸರಿಯಾಗಿ ಬರುವುದಿಲ್ಲ ಅವನಿಗೆ. ಯಾಕೆಂದರೆ ಅದು ನಮ್ಮ ಊರಿನಲ್ಲಿ 2 ಶಾಸ್ತ್ರ ಪಾಠ ಮಾಡಬಾರ್ದು ಅಂತ ತೀರ್ಮಾನಿಸಿದ್ದಾನೆ. ಒಂದು ಧರ್ಮಶಾಸ್ತ್ರ, ಮತ್ತೊಂದು ಮೋಕ್ಷಶಾಸ್ತ್ರ. ಈ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಮೊದಲನೆಯ ಮತ್ತು ಕೊನೆಯ ಪುರುಷಾರ್ಥಕ್ಕೆ ಸಂಬಂಧಪಟ್ಟ ಯಾವ ಶಾಸ್ತ್ರದ ಪಾಠವನ್ನು ನಡೆಸಬಾರ್ದು, ಮಧ್ಯದ್ದು ಮಾತ್ರ. ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ರಾಜಕೀಯ ಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಅಂದರೆ ಇವತ್ತಿನ ಎಕನಾಮಿಕ್ಸ್ ಅಂತ ಕರೀತೇವೆ ಅಂತ, ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣವನ್ನು ಮಾತ್ರ ಕೊಡಬೇಕು, ಉಳಿದದ್ದಿಲ್ಲ ಅಂತ ಒಂದು ಶಿಕ್ಷಣದ ನೀತಿಯನ್ನು ವ್ಯವಹರಿಸಿದ್ದಾನೆ. ಎಲ್ಲ ಶಿಕ್ಷಣವೂ ಕೂಡ ಬಲ್ಲವ ಅಂತ ಹೇಳಿದರೆ ಶುಕ್ರಾಚಾರ್ಯ. ಅವನಿಗೆ ಯಾವುದು ಬೇಕು ಅಂತ ಇವ ಹೇಳ್ತಾನೆ ರಾಜ, ಅದನ್ನು ಮಾತ್ರ ಶಿಕ್ಷಣ ಕೊಡುವುದು. ಉಳಿದದೆಲ್ಲ ಗೊತ್ತಿದೆ ಆದರೆ ಹೇಳಿಕೊಡುವುದಿಲ್ಲ. ಆ ರೀತಿಯ ಶುಕ್ರಾಚಾರ್ಯ 1000 ವರ್ಷಕ್ಕೆ ರಜೆ ಕೇಳಿದೆ. ನಾನು 1000 ವರ್ಷ ಇರುವುದಿಲ್ಲ, ಅಲ್ಲಿಯ ತನಕ ಬೇರೆ ಪಾಠಕರ ವ್ಯವಸ್ಥೆ ಆಗಬೇಕಾಗಿದೆ. ಏನು ಅಂತ ಹಿರಣ್ಯಕಶಿಪು ಹೇಳ್ತಾ, ಏನಿಲ್ಲ, ಸ್ವಲ್ಪ ದೇವತೆಗಳೆಲ್ಲ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಅವರು ಇನ್ನು ಬಲಶಾಲಿಗಳಾಗ್ತಾರೆ. ನಮ್ಮಲ್ಲಿ ಕೆಲವರಾದರೂ ಸತ್ತರೆ ಅವರನ್ನು ಬದುಕಿಸುವುದಕ್ಕೆ ಒಂದು ಮಂತ್ರ ಪಡಿಬೇಕು. ಅದಕ್ಕೋಸ್ಕರ ನಾನು ಮೃತ ಸಂಜೀವಿನಿ ಅಂತ ಒಂದು ಮಂತ್ರ ಸಿದ್ಧಿ ಮಾಡಬೇಕು. ಅದಕ್ಕೆ 1000 ವರ್ಷ ಬೇಕಾಗ್ತದೆ. ನಾನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿಕೊಂಡು ಶೀರ್ಷಾಸನದಲ್ಲಿ ಮಾಡುವ ತಪಸ್ಸದು. ಅದರಿಂದ ಅದಕ್ಕೆ ಅವಕಾಶ ಕೊಡಬೇಕು. ಹಿರಣ್ಯಕಶಿಪು ಭಾರಿ ಖುಷಿಯಾಯಿತು. ನಮ್ಮ ಗುರುಗಳು ಅವರೊಂದು ವಿಶೇಷ ಸಿದ್ಧಿ ಮಾಡಿಕೊಂಡ್ರು ಅಂದರೆ ಅದರ ಫಲ ನಮ್ಮ ಸಮುದಾಯಕ್ಕೆ ಸಿಗುವುದಲ್ವಾ ಅಂತ ಶುಕ್ರಾಚಾರ್ಯರನ್ನು ಗುರುಕುಲದಿಂದ ಬಿಡುಗಡೆಗೊಳಿಸಿದ್ದಾರೆ. ಅಷ್ಟರಲ್ಲಿ ಪ್ರಹ್ಲಾದ ಆವಿರ್ಭವಿಸಿತು.
ಪ್ರಹ್ಲಾದನನ್ನು ಕಳಿಸುವುದಕ್ಕೆ ಗುರುಕುಲದಲ್ಲಿ ವ್ಯವಸ್ಥೆ. ಶುಕ್ರಾಚಾರ್ಯರ ಮಕ್ಕಳು ಷಂಡಾಮರ್ಕರು ಅಲ್ಲಿಯ ಗುರುಗಳಾಗಿದ್ದಾರೆ. ಅವರಲ್ಲಿಗೆ ಪ್ರಹ್ಲಾದನನ್ನು ಸೇರಿಸಿದ್ದಾರೆ. ಪ್ರಹ್ಲಾದ ಅಲ್ಲಿಗೆ ಹೋಗಿ 15 ದಿವಸಗಳಾಗಿದ್ದಾರೆ. ಗುರುಗಳು ಹೇಳಿದ ಪಾಠ ಎಲ್ಲ ಸುಮ್ಮನೆ ಹೀಗೆ ಕೈ ಮುಗಿದುಕೊಂಡು ತಲೆ ಅಲುಗಾಡಿಸಿಕೊಂಡು ಕೇಳುದವ. ಗುರುಗಳಿಗೆ ಭಾರಿ ಖುಷಿ. ಈ ದೈತ್ಯ ಹುಡುಗರೆಲ್ಲ ಕೋತಿ ಚೇಷ್ಟೆ ಮಾಡುವವರೇ ಇರುವುದಲ್ಲಿ, ಎಲ್ಲ 16 ವರ್ಷದ ಮೇಲವರೇ ಇರುವುದು ಶಿಷ್ಯರೆಲ್ಲ. ಇವ ಒಬ್ಬ 5 ವರ್ಷದ ಹುಡುಗ ಅಲ್ಲಿರುವುದು. ಈ ಹುಡುಗ ಭಾರಿ ಆನಂದದಿಂದ ಇಡೀ ತದೇಕ ಚಿತ್ತನಾಗಿ ಇವರು ಹೇಳುವುದನ್ನೆಲ್ಲ ಕೇಳ್ತಾ ಇದ್ದಾನೆ. ಕೆಲವು ಸಲ ಹಾಗೆ ನೆಟ್ಟ ದೃಷ್ಟಿಯಲ್ಲಿ ಗುರುಗಳನ್ನು ನೋಡಿಕೊಂಡು ಕೇಳ್ತಾನೆ. ಇದನ್ನು ನೋಡಿ ಗುರುಗಳಿಗೆ ಭಾರಿ ಖುಷಿಯಾಯಿತು. ಪ್ರಹ್ಲಾದ, ನಿನ್ನಂಥ ಶಿಷ್ಯನನ್ನು ಬಹಳ ಕಾಲದಿಂದ ಹುಡುಕ್ತಾ ಇದ್ವಿ. ಗುರುಗಳು ನಿನ್ನ ಅಪ್ಪ ಹೇಳಿ ಕಳಿಸಿದ್ದಾರೆ, ನೀನು ಒಂದು ಸಲ ಗುರುಕುಲದಲ್ಲಿ ಏನು ಕಲ್ತಿದ್ದಾನೆ ಅಂತ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ, ಬಾ ಕರ್ಕೊಂಡು ಹೋಗ್ತೇವೆ ಅಂತ ಅಪ್ಪನ ಹತ್ರ ಪಾಡ್ಯದ ದಿವಸ ಕರ್ಕೊಂಡು ಹೋದ್ರು. ಅವತ್ತು ಮಾತ್ರ ರಜೆ ಇರೋದು ಗುರುಕುಲಕ್ಕೆ, ಅವತ್ತೊಂದು ರಜೆ, 15 ದಿವಸಕ್ಕೊಂದು ರಜೆ. ಕರ್ಕೊಂಡು ಭಾನುವಾರ ಕರ್ಕೊಂಡು ಹೋದದ್ದಲ್ಲ, ಕರ್ಕೊಂಡು ಹೋದ. ಅಪ್ಪ ಮಗನನ್ನು ಪ್ರೀತಿಯಿಂದ ಕರೆದು 14 ದಿವಸದಿಂದ ನೋಡಲಿಲ್ಲ ಪಾಪ ಮಗನನ್ನು. ಕಯಾದು ಒಳಗಿಂದ ಓಡಿ ಬಂದು ಮಗುವನ್ನು ಅಪ್ಪಿಕೊಂಡು ಕರ್ಕೊಂಡು ಬಂದು ಅಪ್ಪನ ತೊಡೆಯಲ್ಲೇ ಕೂಡಿಸಿದ್ದಾಳೆ. ತಲೆ ನೇವರಿಸಿಕೊಂಡು, ನೀನು ಕಲ್ತದ್ರಲ್ಲಿ ಒಂದು ಶ್ರೇಷ್ಠವಾದದ್ದನ್ನು ಹೇಳು ನೋಡೋಣ ಅಂತ ಕೇಳಿದಾಗ ಈ ಮಗ ಬಹಳ ಖುಷಿಯಿಂದ ಹೇಳ್ತಾನೆ, ಹೇ ಅಸುರವರ್ಯ ಅಂತ ಸಂಬೋಧನೆ ಮಾಡ್ತಾನೆ. ಓ ಅಸುರ ಶ್ರೇಷ್ಠನೇ, ನನ್ನ ಅಪ್ಪನೇ ಅಂತ ಹೇಳುವುದಿಲ್ಲವ, ನೀನು ಅಸುರರ ಕೆಲಸವನ್ನೇ ಮಾಡ್ತಾ ಇದ್ಯಲ್ಲಪ್ಪ ಅಂತ ಹೇಳ್ತಾನೆ. ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಗೃಹೇ ಸದೋದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಸದಾ ಉದ್ವಿಗ್ನ ಧಿಯಾಂ ತ್ಯಕ್ತ್ವಾ ಅಂಧಕೂಪಂ ತ್ಯಕ್ತ್ವಾ ಅಂಧಪಾಪಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಏನೋ ವಿಚಿತ್ರ ವಿಷಯವನ್ನು ಅಪ್ಪನ ಮುಂದೆ ಹೇಳಿದ. ಮನುಷ್ಯನಿಗೆ ಅವ ಹೇಳ್ತಾನೆ, ದೈತ್ಯ ಅಂದ್ರು ಮನುಷ್ಯ ಅಂದ್ರೆ ಬೇರೆ ಅಲ್ಲ, 2 ಕಾಲಿದ್ದವರೆಲ್ಲ ಮನುಷ್ಯರು. ಅದರಲ್ಲಿ ಇವ ಮನುಷ್ಯ ಅಂತಲೇ ವ್ಯವಹಾರ ಮಾಡೋದು. ಮನುಷ್ಯ ಅನ್ನುವ ಈ ದೇಹ ಸಿಕ್ಕಿದಾಗ, 5 ಬೆರಳುಗಳುಳ್ಳಂತಹ ಕೈ ಇದ್ರೆ ಅದು ಮನುಷ್ಯ ಶರೀರ. ಈ ಶರೀರ ಸಿಕ್ಕಿದಾಗ ನಾವು ಮಾಡಬೇಕಾದ್ದು ಏನು ಅಂತ ಹೇಳಿದ್ರೆ, ಯಾವ ರೀತಿಯ ಮಾನಸಿಕ ಒತ್ತಡ ಇಲ್ಲದೆ ಇರುವ ಹಾಗೆ ಬದುಕಬೇಕು. ಆವಾಗ ಮಾತ್ರ ಶಾಂತತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಸದಾ ಉದ್ವಿಗ್ನ ಧಿಯಾಂ, ಸಂಸಾರ ಅಂದ್ರೆ ನಿರಂತರ ಉದ್ವೇಗ. ಈಗ ನೀನು ಮಾಡ್ತಾ ಇರುವುದು ಅದೇ ಕೆಲಸ ಅಲ್ವಪ್ಪ, ನಿರಂತರ. ನಿಂಗೆ ಒಂದು ಶಾಂತಿಯಿಂದ ಕೂತ್ಕೊಳ್ಳಿಕ್ಕೆ ಸ್ವಲ್ಪ 10 ಗಾಯತ್ರಿ ಜಪ ಮಾಡಲಿಕ್ಕೆ ಪುರುಸೊತ್ತುಂಟ? ನನಗೂ ಗಾಯತ್ರಿ ಹೇಳಿಕೊಟ್ಟದ್ದು ನಾನು ಗುರುಕುಲಕ್ಕೆ ಹೋದ ಮೇಲೆ ನಮ್ಮ ಷಂಡಾಮರ್ಕರ್ ಹೇಳಿಕೊಟ್ಟದ್ದು. ನೀವು ಹೇಳಿಕೊಟ್ಟದ್ದೆಲ್ಲ ಗಟ್ಟ ಹತ್ತಿದೆ. ಹಾಗಾದರೆ ಉದ್ವೇಗ ಇಲ್ಲದೆ ಎಲ್ಲವನ್ನೂ ನಾನೇ ನೋಡಿಕೊಳ್ತೇನೆ, ನಾನು ಹೇಳಿದ ಹಾಗೆ ಆಗಬೇಕು ಅನ್ನೋದಿದ್ರೆ ಉದ್ವೇಗ ಆಗ್ತದೆ. ಆದ್ರಿಂದ ತತ್ಸಾಧು ಮನ್ನಿ ಅಸುರವರ್ಯ, ನನಗೆ ಅದು ಉತ್ತಮವಾದ ವಿಷಯ ಅಂತ ಅನಿಸುತ್ತೆ. ಯಾವುದು ಅಂತ ಹೇಳಿದರೆ, ಈ ಉದ್ವಿಗ್ನಧಿ ಉಂಟಾಗುವುದಕ್ಕೆ ಬೇಕಾದ ಅಸದ್ಗ್ರಹ, ಬೇರೆ ಬೇರೆ ಕೆಟ್ಟ ಜನರ ಸಮುದಾಯದ ಜೊತೆಗೆ ನಾವಿರುವುದಕ್ಕಿಂತ, ಅಥವಾ ಅದು ಬೇಕು ಇದು ಬೇಕು ಅನ್ನುವ ಆಸೆ ಆಕಾಂಕ್ಷೆಗಳ ರಾಶಿಯಲ್ಲಿ ಬಿದ್ದಿರುವುದಕ್ಕಿಂತ ಇದನ್ನೆಲ್ಲ ಬಿಟ್ಟು ತ್ಯಕ್ತ್ವಾ ಅಂಧಕೂಪಂ, ಇದೆಲ್ಲ ಕಗ್ಗತ್ತಲೆಯ ಹೊಂಡ, ಸಂಸಾರವನ್ನು ಕರೆಯುವುದು. ಈ ಕತ್ತಲ ಹೊಂಡವನ್ನು ಬಿಟ್ಟು ವನಂಗತಃ ಯದ್ ಹರಿಮಾಶ್ರಯೇತ, ಸಜ್ಜನ ಸಂಘದಲ್ಲಿ ಸೇರಿಕೊಂಡು ಶ್ರೀಹರಿಯ ಭಜನೆಯನ್ನು ಮಾಡುವುದುಂಟಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ವಿಷಯ. ಇವನಿಗೆ ಹರಿ ಅನ್ನುವ ವಿಷಯ ಕೇಳಿದ ಕೂಡಲೇ ಸಿಟ್ಟು ಬಂತು. ಆದರೆ ಮಗನ ಮುಖ ಒಂದು ಸಲ ನೋಡ್ತಾನೆ. ನೋಡಿದರೆ ಅವನಿಗೇನು ಕೊಂಕು ಗಿಂಕು ಇಲ್ಲ, ಅವನು ಶುದ್ಧವಾದ ಮುಖ. ಅವನು ಪ್ರಾಮಾಣಿಕವಾಗಿ ವಿಷಯವನ್ನು ಹೇಳಿದ್ದಾನೆ. ಹಾಗಾದರೆ ನನ್ನನ್ನೇನು ಹೊಡಿಬೇಕು ಬಡಿಬೇಕು ಅಂತ ಹೇಳಿದ ವಿಷಯ ಅಲ್ಲ ಅಂತ ಅಪ್ಪನಿಗೆ ಗೊತ್ತಾಯಿತು. 5 ವರ್ಷದ ಪುಟ್ಟ ಮಗು, ಇವನಿಗೆ ಯಾರೋ ಏನೋ ತಲೆಯಲ್ಲಿ ತುಂಬಿಸಿದ್ದಾರೆ. ಕರೆದುಕೊಂಡು ಬಂದಂತಹ ಗುರುಗಳಿಬ್ಬರು ಗಡಗಡ ನಡುಗ್ತಾ ಇದ್ದಾರೆ. ನಾವು ಹುಡುಗನಿಗೆ ಏನೆಲ್ಲ ಪಾಠ ಮಾಡಿದ್ದೆವು ಯಾವುದೂ ತಲೆಯಲ್ಲಿ ಇಟ್ಟುಕೊಳ್ಳದೆ ಇವಂದೇ ಆದ ವಿಷಯ ಹೇಳ್ತಾ ಇದ್ದಾನಲ್ಲ ಅಂತ ಅವರಿಗೆ ಹೆದರಿಕೆ ಆಗೋಗಿದೆ. ಈತ ಗುರುಗಳನ್ನು ಕುರಿತು ಹೇಳ್ತಾನೆ, ಗುರುಗಳೇ, ನೀವು ಸರಿಯಾಗಿ ಪಾಠ ಮಾಡಿರ್ತೀರಿ. ಯಾಕಂದ್ರೆ ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕುವವರು ನೀವಲ್ಲ ಅಂತ ನಂಗೆ ಗೊತ್ತು. ಕದದಾಸ್ಮಮ, ಕೆಟ್ಟದ್ದನ್ನು ಕೊಡುವವರಲ್ಲ, ಒಳ್ಳೆಯದನ್ನು ಸ್ವೀಕರಿಸಿ ಅಂತ ಒಳ್ಳೆಯವರು ನೀವು. ಆದರೆ ನಿಮ್ಮ ಗುರುಕುಲದಲ್ಲಿ ಯಾರೋ ಆಗದವರು ಬಂದು ಇವನು ತಲೆದುಂಬಿಸುವ ಕೆಲಸ ಮಾಡಿದ್ದಾರೆ. ದೇವತೆಗಳು ಯಾವತ್ತು ಹಾಗೆ ಕುಯುಕ್ತಿಗಳಿಂದಲೇ ನಮ್ಮನ್ನು ಹೊಡೆಯುವುದಕ್ಕೆ ನೋಡುವುದು. ಯಾವತ್ತು ಶಾರೀರಿಕವಾದ ಶಕ್ತಿ ಇಲ್ಲದೆ ಹೋದಾಗ
ಏನೋ ಕೆಟ್ಟ ಯುಕ್ತಿಗಳನ್ನು ಬಳಸ್ತಾರೆ. ಆದ್ರಿಂದ ನೀವು ಗುರುಕುಲದಲ್ಲಿ ಬರೀ ಪಾಠ ಹೇಳುವುದು ಮಾತ್ರ ಅಲ್ಲ, ಪಾಠ ಆದ ಮೇಲೆ ಶಿಷ್ಯರೆಲ್ಲ ಹೇಗಿರ್ತಾರೆ, ಯಾರು ಬೇಡದೇ ಇದ್ದವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಸ್ವಲ್ಪ ನೋಡಬೇಕು ಅಂತ ಗುರುಗಳಿಗೆ ನಿರ್ದೇಶನ ಕೊಟ್ಟ ಹಿರಣ್ಯಕಶಿಪು. ಸರಿ 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 ಅಂತ ಇವರು ಹೇಳಿದರು. ಹುಡುಗನನ್ನು ಕರ್ಕೊಂಡು ಹೋಗುವಾಗ ಕೇಳಿದರು, ನಿನಗೆ ಯಾರು ಹೇಳಿಕೊಟ್ಟದ್ದು? ನಮಗೂ ಗೊತ್ತಿದೆ ನೀನು ಹೇಳಿದ ವಿಷಯ, ನಂಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಬೇಡ, ಆ ವಿಷಯ ಇಲ್ಲ. ಆದ್ರೆ ನಾವು ಹೇಳಿಕೊಡ್ಲಿಲ್ಲ ನಿಂಗೆ ಆ ವಿಷಯವನ್ನು. ನಮ್ಗೆ ನಮ್ಮ ಅಪ್ಪ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಇವರು ಹರಿಭಕ್ತರೇ, ಚಂಡಾಮರ್ಕರು. ನಮ್ಗೆ ಅಪ್ಪ ಹೇಳಿಕೊಟ್ಟ ವಿಷಯವೇ, ಆದ್ರೆ ನಾವು ನಿಂಗೆ ಅದನ್ನು ಹೇಳಿಕೊಡ್ಲಿಲ್ಲ. ನಿಂಗೆ ಹೇಳಿಕೊಟ್ಟವರು ಯಾರು? ಇವನು ಸುಮ್ಮನೆ ಅವರ ಮುಖ ನೋಡ್ತಾನೆ, ಇವರ ಮುಖ ನೋಡ್ತಾನೆ, ತಲೆ ಎತ್ತಿ ನೋಡಿ ನಗ್ತಾನೆ. ಅಲ್ಲ, ನೀವು ಇಂಥದ್ದು ಪ್ರಶ್ನೆ ಮಾಡುವುದ ನನ್ನ ಹತ್ರ ಅಂತ ಇವರಿಗೆ ಜೋರು ಮಾಡಬೇಕು ಅನಿಸಿತು. ಇವೇನು ನಾವು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡುವುದು ಬಿಟ್ಟು, ನಮಗೆ ಸಂಬಳ ಕೊಡತಕ್ಕಂತಹ ರಾಜನ ಮುಂದೆ ನಮ್ಮ ಮರ್ಯಾದೆ ತೆಗೆದ ಹುಡುಗ ಇವ, ಹೀಗೆ ನಮ್ಮನ್ನು ನೋಡಿ ನಗ್ತಾನಲ್ವ ಅಂತ ಹೇಳಿ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಒಂದು ಹೊಡಿತಾರೆ. ಒಂದು ಕೈಯಲ್ಲಿ ಬಹುಶಃ ಚಾಟಿ ಇರ್ತದೆ, ಚಾಟಿಯಲ್ಲಿ ಒಂದು ಹೊಡಿತಾರೆ. ಹೊಡೆದು ಕೇಳ್ತಾರೆ, ಸತ್ಯ ಹೇಳು, ನೀನೇ ಕಲ್ಪಿಸಿಕೊಂಡು ಹೇಳಿದೆಯೋ ಅಥವಾ ಬೇರೆ ಯಾರಾದ್ರೂ ಹೇಳಿದ್ರು? ಇವನ್ ಆಗ್ಲಿಕ್ಕೆ ಶುರು ಮಾಡ್ತಾನೆ ಹುಡುಗ. ಪೆಟ್ಟು ತಿಂದ್ರೂ ತೊಂದ್ರೆ ಇಲ್ಲ, ಅವನಾಗ್ತಾ ಇದ್ದಾನೆ. ನಕ್ಕೊಂಡು ಹೇಳ್ತಾನೆ, ಅಲ್ಲ, ಒಬ್ಬನಿಗೆ ಮತ್ತೊಬ್ಬ ಹೇಳಿಕೊಟ್ನೋ, ನೀನೇ ತಿಳ್ಕೊಂಡಿಯೋ, ಹೀಗೊಂದು ಉಂಟ ಲೋಕದಲ್ಲಿ ಅಂತ ಹೇಳ್ತಾನೆ. ಸ್ವಪ್ಪರೇತಿ ತದಸದ್ಗ್ರಾಹ, ತಾನು ತಿಳಿಯುವುದು ಇನ್ನೊಬ್ಬ ಹೇಳಿಕೊಡುವುದು ಅನ್ನುವುದೇ ತಪ್ಪಾದ ತಿಳುವಳಿಕೆ. ಯಾವುದೇ ವ್ಯಕ್ತಿಗೆ ದೇವರ ಬಗ್ಗೆ ಸರಿಯಾದ ಜ್ಞಾನ ಇದೆ ಅಂತ ಹೇಳಿದ್ರೆ ಅದು ಅವನ ಒಳಗಿಂದ ಇರುವ ಜ್ಞಾನ. ಜ್ಞಾನ ಅನ್ನುವುದು ಆತ್ಮಸ್ವರೂಪ, ಸಾಕ್ಷಿ ಸ್ವರೂಪವಾದದ್ದು. ಒಳಗೆ ಆತ್ಮನಲ್ಲಿ ಆ ಭಗವತ್ ತತ್ವಜ್ಞಾನ ತುಂಬಿರ್ತದೆ. ತುಂಬಿದ್ದ ಜ್ಞಾನಕ್ಕೆ ಯಾವುದೋ ಕೆಂಡಕ್ಕೆ ಬೂದಿ ಮುಚ್ಚಿದ ಹಾಗೆ ಏನೋ ಮುಚ್ಚಿಕೊಂಡಿರ್ತದೆ. ಗುರುವಾದ ವ್ಯಕ್ತಿ ಮಾಡುವುದೇನನ್ನು, ಒಂದು ಕೊಳವೆ ಹಿಡ್ಕೊಂಡು ಬುಫ್ ಅಂತ ಊದಿದಾಗ ಬೂದಿ ಹಾರುತ್ತೆ, ಒಳಗಿದ್ದ ಜ್ಞಾನ ಪ್ರಕಾಶಮಾನವಾಗುತ್ತೆ. ಹಾಗಾದರೆ ಶಿಷ್ಯನಲ್ಲಿ ತುಂಬಿದ್ದ ಸ್ವರೂಪಭೂತ ಜ್ಞಾನವನ್ನು ಪ್ರಕಾಶಗೊಳಿಸುವುದಷ್ಟೇ ಗುರುವಿನ ಕೆಲಸವೇ ಹೊರತು ಇಲ್ಲದೇ ಇದ್ದ ಶ್ರದ್ಧೆಯನ್ನು ಹುಟ್ಟಿಸುವುದಕ್ಕೆ ಯಾವ ಗುರುವಿನಿಂದಲೂ ಸಾಧ್ಯ ಇಲ್ಲ. ಈ ಸಾಮಾನ್ಯ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂತ ನಾನು ಕೇಳಿದ್ದ, ಅವ ಹಾಗೆ ಕೇಳಲಿಲ್ಲ. ಅವನು ಭಾರಿ ಪ್ರಾಮಾಣಿಕ ಹುಡುಗ. ಅವ ಹೇಳ್ತಾನೆ, ಇಷ್ಟು ಅವನು ಹೇಳಿದ ಧಾಟಿ ಅಂತೂ ಹಾಗೇ ಇದೆ, ಇದು ಸಾಮಾನ್ಯ ವಿಷಯ. ಶಿಷ್ಯರಲ್ಲೇ ಇರುವ ಜ್ಞಾನ ಪ್ರಕಾಶವಾಗುವುದು ವೇದದಲ್ಲೇ ಇರುವ ವಿಷಯ. ಅದು ದೇವರ ಬಗ್ಗೆ ಯುಕ್ತಿಯ ಮೂಲಕ, ಪ್ರತ್ಯಕ್ಷದ ಮೂಲಕ ಜ್ಞಾನ ದೇವರ ಬಗ್ಗೆ ಬರುವುದಿಲ್ಲ. ಇನ್ನು ಯುಕ್ತಿಯನ್ನು ಹಿಡ್ಕೊಂಡು ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ, ನಚಿಕೇತನಿಗೆ ಯಮ ಹೇಳಿದ ಮಾತದು. ಯೇಷಾಮತಿ, ದೇವರ ಬಗ್ಗೆ ಬುದ್ಧಿ, ದೇವರ ಬಗ್ಗೆ ಶ್ರದ್ಧೆ ಅನ್ನೋದು ಅದು ತರ್ಕೇಣ ನ ಆನೇಯ ನಾಪಿ ಅಪನೇಯ. ತರ್ಕದ ಮೂಲಕ ಅಥವಾ ನಾವು ಹೇಳಿ ಒಂದು ಯುಕ್ತಿ, ಕಥೆ, ಮತ್ತೊಂದು ಹೇಳಿ, ಪಾಠ ಹೇಳಿ ಅವನಿಗೆ ಆ ಬುದ್ಧಿಯನ್ನು ತರುವುದಕ್ಕೂ ಸಾಧ್ಯ ಇಲ್ಲ. ಇದ್ದಂತಹ ಭಗವದ್ವಿಷಯಕ್ಕೆ ಶ್ರದ್ಧೆಯನ್ನು ತೆಗೆದು ಹಾಕುವುದಕ್ಕೂ ಬರುವುದಿಲ್ಲ. ಯೋ ಯಶ್ರದ್ಧಸ್ಸ ಏವ ಸಹ. ಶ್ರದ್ಧೆ ಅನ್ನುವುದು ಅದು ಆತ್ಮ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ನನ್ನ ಮನಸ್ಸು ದೇವರ ಕಡೆಗೆ ತಾನಾಗಿ ಸಾಗುತ್ತೆ. ಇನ್ನೊಂದು ಹೊಡೆದ್ರು ಇವನಿಗೆ, ಎಲ್ಲ ಯಾವುದೋ ಕಥೆ, ಹರಿಕಥೆ ಹೇಳಲಿಕ್ಕೆ ಎಲ್ಲ ಕೇಳಿದ್ ನಿನ್ನ ಹತ್ರ. ವಾಸ್ತವವಾಗಿ ಹೇಳು, ಯಾರು ಹೇಳಿಕೊಟ್ಟದ್ದು? ನಿನ್ನ ಮನಸ್ಸು ಯಾಕೆ ದೇವರ ಕಡೆಗೆ ಹೋಗುತ್ತೆ ಅಂತ ಗುರುಗಳು ಕೇಳಿದ್ರು. ಇವ ಹೇಳ್ತಾನೆ, ಕಬ್ಬಿಣ ಮತ್ತು ಅಯಸ್ಕಾಂತದ ಬಗ್ಗೆ ಗೊತ್ತಲ್ವ ನಿಮಗೆ? ಸ್ವಯಂ ಆಕರ್ಷ ಸನ್ನಿಧವು. ಆಕರ್ಷ ಅಂದ್ರೆ ಆಕರ್ಷಣೆ ಮಾಡ್ತಕ್ಕಂಥ ಅಯಸ್ಕಾಂತ. ಅಯಸ್ಕಾಂತ ಇತ್ತು ಅಂತಾದ್ರೆ ಕಬ್ಬಿಣದ ತುಂಡು ಪಕ್ಕದಲ್ಲಿದ್ರೆ ಅದು ತಾನಾಗಿ ಅದಕ್ಕೆ ಎಳೆಯುತ್ತೆ. ಅದು ಕಬ್ಬಿಣವೇ ಹೋಗಿ ಅದನ್ನು ಅಂಟಿಕೊಳ್ಳುತ್ತೆ. ಅದೇ ಅಲ್ಲಿ ಕಲ್ಲಿನ ಚೂರು ಹಾಕಿದರೆ ಅದು ಅದಕ್ಕೆ ಅಂಟುವುದೇ ಇಲ್ಲ. ಹಾಗೆ ಈ ಪ್ರದೇಶದಲ್ಲಿ ತುಂಬಾ ಜನ ಇದ್ದಾರೆ. ನಾನು ಇದ್ದೇನೆ, ನೀವಿದ್ದೀರಿ. ಆ ಭಗವಂತ ಅಯಸ್ಕಾಂತದ ಹಾಗೆ, ನಾನು ಅಂಟುತ್ತೇನೆ, ನೀವು ಅಂಟುವುದಿಲ್ಲ. ಏನ್ ಮಾಡೋಣ ಹೇಳಿ, ನನ್ನ ಹಣೆ ಬರ ಅಂತ ಹೇಳ್ತಾನೆ ಅವ. ದೇವರಿಗೆ ದೇವರನ್ನು ಅಂಟುವುದು ಅನ್ನೋದು ಹೇಗೆ ಕಬ್ಬಿಣ ಮಾತ್ರ ಅಯಸ್ಕಾಂತವನ್ನು ಅಂಟುತ್ತೆ ಹೊರತು ಮತ್ತೊಂದು ಅಂಟುವುದಿಲ್ಲ ಹೇಗೋ, ಹಾಗೆ ಭಗವಂತನನ್ನು ಅಂಟುವುದಕ್ಕೂ ಒಂದು ಯೋಗ್ಯತೆ ಬೇಕು, ಆ ಸ್ವಭಾವ ಬೇಕು. ಆ ಸ್ವಭಾವ ನನ್ನಲ್ಲಿಂಟು, ನಿಮ್ಮಲ್ಲಿಲ್ಲ ಅಷ್ಟೇ. ನಾನು ಅಂಟುತ್ತಾ ಇದ್ದೇನೆ ಅಂದ್ರೆ ನಾನು ನಾನಾಗಿ, ಅದು ಎಳೆಯುತ್ತೆ, ನಾನು ಹೋಗ್ತೇನೆ ಅಷ್ಟೇ. ಅದರ ಸೆಳೆತವೇ ನಾನು ಅದನ್ನು ಅಂಟುವುದಕ್ಕೆ ಕಾರಣ ಅಂತ ಉತ್ತರ ಕೊಟ್ಟ. ಈ ಗುರುಗಳಿಗೆ ಎಷ್ಟು ಅರ್ಥ ಆಯ್ತೋ ಬಿಟ್ಟಿತೋ, ಧರದನೇ ಎಳ್ಕೊಂಡು ಬಂದರು, ಕೂಡಿಸಿ ಒಂದು ಮಿಠಾಯಿ ಕೊಟ್ಟರು ತಿನ್ನುವುದಕ್ಕೆ. ನೋಡಿ, ದಿವಸ ಮಿಠಾಯಿ ಕೊಡ್ತೇವೆ, ಇನ್ನು ಮುಂದೆ ಇವತ್ತು ನಮ್ಮಲ್ಲಿ ಆಡಿದ ಹಾಗೆ ಇನ್ನೊಂದು ಬಾರಿ ಆಡಬಾರ್ದು. ನಾನ್ ದೇವರು, ಅಯಸ್ಕಾಂತ ಇಂಥದ್ದೆಲ್ಲ ಬಂದ್ರೆ ಜಾಗ್ರತೆ, ಅಂಥ ವಿಷಯ ಯಾವುದು ಬರಬಾರ್ದು. ಇನ್ನು ಏನಿದ್ರು ಕೂಡ ನಾವು ಇವತ್ತಿನಿಂದ ಏನು ಪಾಠ ಮಾಡ್ತೇವೆ ಅದು ಮಾತ್ರ ಮನಸ್ಸಿನಲ್ಲಿರ್ಬೇಕು.
ಇನ್ನೇನಾದ್ರೂ ನಿನ್ನ ಮನಸ್ಸಿನಲ್ಲಿದ್ರೂ ಮುಂದಿನ ಅನಧ್ಯಯನಕ್ಕೆ, ಈ ಬಾರಿ ಹುಣ್ಣಿಮೆಯ ಅನಧ್ಯಯನಕ್ಕೆ ಹೋದದ್ದು, ಮುಂದೆ ಅಮಾವಾಸ್ಯೆಯ ಅನಧ್ಯಯನಕ್ಕೆ ನಾವು ಹೋಗುದು. ಅಲ್ಲಿ ಹೋದಾಗ ಅಮಾವಾಸ್ಯೆಯ ದಿವಸ ನಮ್ಮ ರಾಜ ಹೇಗಿರ್ತಾನೆ ಅಂತ ಹೇಳಿಕ್ಕೆ ಬರುವುದಿಲ್ಲ. ಆದ್ರಿಂದ ಅವತ್ತಿನ ದಿವಸದ್ದು ಬಾರಿ ಜಾಗೃತೆಯಾಗಿ ನಾವು ಹೇಳಿಕೊಟ್ಟದ್ದನ್ನೇ ಅಪ್ಪನ ಮುಂದೆ ಹೇಳಬೇಕು ಅಂತ ಹೇಳಿದ್ರು. ಮಹಾ ಅಂತ ಹೇಳಿದ, ಹೇಳಿಕೊಡಿ ಅಂತ. ಇವ್ರು ಹೇಳಿಕೊಟ್ರು, ಒಂದಷ್ಟು ರಾಜ್ಯಶಾಸ್ತ್ರವನ್ನು ಮತ್ತೊಂದು ಹೇಳಿಕೊಟ್ರು. ಇವೆಲ್ಲ ಕಲಿತಾನೆ, ಹೇಳಿಕೊಟ್ಟದ್ದೆಲ್ಲ ಕಲಿತಾನೆ. ಅವತ್ತೇ ಅವರು ಕೇಳಿದರೆ ಅವರಿಗೆ ಅದನ್ನು ಒಪ್ಪಿಸ್ತಾನೆ, ಎಲ್ಲ ವ್ಯವಸ್ಥೆ ಆಯ್ತು. ಮತ್ತೆ ಹಿರಣ್ಯಕಶಿಪು ಕರೆಸಿಕೊಂಡ. ನಾವು ಹಿರಣ್ಯಕಶಿಪುವನ್ನು ನೋಡಿ ತುಂಬಾ ಕಲಿಯುವಂತದ್ದಿದೆ. ಹಿರಣ್ಯಕಶಿಪು ಅಸಾಮಾನ್ಯ ವ್ಯಕ್ತಿ. ಅವನು ಎಷ್ಟು ದೊಡ್ಡವ ಅನ್ನುವುದನ್ನು ನಾವು ವಾಮನನ ಬಾಯಿಯಲ್ಲಿ ಕೇಳಬೇಕು. ವಾಮನ ಹಿರಣ್ಯಕಶಿಪುವನ್ನು ವರ್ಣನೆ ಮಾಡಿ ಅಂಥ ವಂಶದಲ್ಲಿ ಬಂದವ ಬಲಿ ಅಂತ ಇವನಿಗೆ ಹೇಳ್ತಾನೆ. ಹಿರಣ್ಯಕಶಿಪು ಅಷ್ಟು ದೊಡ್ಡವ ಅಂತ ಗೊತ್ತಾಗುವುದೇ ವಾಮನನ ಬಾಯಿಯಲ್ಲಿ ಕೇಳಿದಾಗ. ಇಲ್ಲೇ ಹೋದ್ರೆ ಅವ ಮಗನನ್ನು ಯಾಕೆ ಕರೆಸಿಕೊಳ್ಬೇಕು 15 ದಿವಸಕ್ಕೊಂದು? ಕೆಲವೊಬ್ಬ ಅಪ್ಪಂದಿರಿರ್ತಾರೆ, ಅವರಿಗೆ ಮಕ್ಕಳು ಏನು ಓದ್ತಾರೆ ಅಂತಲೇ ಗೊತ್ತಿರಲ್ಲ. ಹೆಂಡತಿ ಹತ್ರ ಕೇಳುವುದು, ಏನು ಓದ್ತಾ ಇದ್ದ ಮಗ ಅಂತ ಕೇಳುವುದು. ಇಲ್ಲಿ ಹಾಗಲ್ಲ. ಆ ಮಗನನ್ನು 15 ದಿವಸಕ್ಕೊಂದು ಸಲ ಕರೆಸಿಕೊಂಡು, ಏನು ಓದ್ತಾ ಇದ್ದಿ ಮಗು, ಎಷ್ಟು ಓದಿದ್ದಿ, ಏನು ಕಥೆ, ಅದನ್ನು ಹಿರಣ್ಯಕಶಿಪು ವಿಚಾರಿಸ್ತಾನೆ. ಇವತ್ತು ಕರೆದು ವಿಚಾರಿಸಿದ. ಮಗುವಿನ ಹತ್ರ ಹೇಳಿದ್ದೇನು, ನೀನು ಕಲ್ತದ್ರಲ್ಲಿ ಯಾವುದು ಶ್ರೇಷ್ಠವಾದದ್ದು ಅಂಥ ಒಂದು ವಿಷಯವನ್ನು ಹೇಳು, ಒಂದು ವಿಷಯವನ್ನು ಅನುವಾದ ಮಾಡು. ಇವ ಹೇಳಿದ, ತನ್ಮನ್ಯೇ ಅಧೀತ ಉತ್ತಮಂ, ನಾನು ಓದಿದ್ರಲ್ಲಿ ಶ್ರೇಷ್ಠವಾದದ್ದು ಬೇಕು ಅಂತ ಕೇಳಿದೆಯಲ್ಲಪ್ಪ ಅಂತ ಹೇಳುವುದಕ್ಕೆ ಶುರು ಮಾಡಿದ. ಏನು ಅಂದ್ರೆ, ನವವಿಧ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ. ಈ 4 ವಿಧವಾದ ಭಕ್ತಿ, 9 ವಿಧವಾದ ಭಕ್ತಿ, ಇದನ್ನು ಅರ್ಧಾ ಭಗವತಿ ಕ್ರಿಯತೆ ಚೇತ್. ಈ ಭಕ್ತಿಯನ್ನು ಭಗವಂತನಲ್ಲಿ ಚೆನ್ನಾಗಿ ಮಾಡಿದರೆ ಅದೇ ಮನುಷ್ಯನಿಗೆ ತಾರಕ ಅಂತ ನಾನು ಓದಿದ್ರಲ್ಲಿ ಶ್ರೇಷ್ಠವಾದ ವಿಷಯ. ದೇವರ ಬಗ್ಗೆ ಕೇಳಬೇಕು. ಯಾರಾದರೂ ದೇವರ ಬಗ್ಗೆ ಹೇಳ್ತಾ ಇದ್ರೆ ಅಲ್ಲಿ ಹೋಗಿ ಕೂತುಕೊಳ್ಬೇಕು, ಕೇಳಬೇಕು. ಕೇಳ್ತಾ ಇದ್ದ ಹಾಗೆ ಕಿವಿ ಅನ್ನೋದು ನಮ್ಮ ಶರೀರದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಇಂದ್ರಿಯ. ಯಾಕೆ ಅಂತ ಹೇಳಿದರೆ, ಮನುಷ್ಯ ಕಣ್ಣಿನ ಮೂಲಕ ಇದ್ದದ್ದನ್ನು ಮಾತ್ರ ತಿಳಿಯಬಹುದೇ ಹೊರತು ಇಲ್ಲದೇ ಇದ್ದದ್ದನ್ನು ತಿಳಿಯಲಾರ, ಕಳೆದು ಹೋದದ್ದನ್ನು ತಿಳಿಯಲಾರ, ಭವಿಷ್ಯತ್ತನ್ನು ಕಣ್ಣಿನಿಂದ ತಿಳಿಯಲಾರ. ಹಾಗಾದರೆ ಭೂತ ಭವಿಷ್ಯತ್ತುಗಳು ಬಹಳ ದೊಡ್ಡದು, ವರ್ತಮಾನ ಅನ್ನೋದು ಅತ್ಯಂತ ಚಿಕ್ಕದು. ಅತ್ಯಂತ ಚಿಕ್ಕದ್ದಾದ ವರ್ತಮಾನವನ್ನು ಮಾತ್ರ ಗ್ರಹಣ ಮಾಡತಕ್ಕಂತಹ ಚಕ್ಷುಸ್ಸಿಗಿಂತ ಭೂತ ಭವ್ಯಗಳೆಂಬಂತಹ ಅನಂತವನ್ನು ಗ್ರಹಣ ಮಾಡತಕ್ಕಂತಹ ಶ್ರೋತ್ರ ಬಹಳ ದೊಡ್ಡದು. ಶ್ರೋತ್ರದ ಮೂಲಕ ಅವೆಲ್ಲವನ್ನು ಹೇಗೆ ಗ್ರಹಣ ಮಾಡುವುದು? ಯಾಕಂದ್ರೆ ಇಲ್ಲಿಯ ತನಕ ಎಷ್ಟು ಜನ ಆಗಿ ಹೋಗಿದ್ದಾರೆ. ಆಗಿ ಹೋದವರು ಯಾರೂ ಕೂಡ ಸುಮ್ಮನೆ ಕೊಡಲಿಲ್ಲ. ಜ್ಞಾನಕ್ಕೋಸ್ಕರ ತಮ್ಮ ಶರೀರವನ್ನು ಸವೆಸಿಕೊಂಡರು. ಋಷಿ ಮುನಿಗಳಾಗಿದ್ದುಕೊಂಡು ತಮ್ಮದ್ದಾದ ಸಮಗ್ರ ಸುಖವನ್ನು ಕೂಡ ತ್ಯಾಗ ಮಾಡಿ ಪರಾರ್ಥದ ಉದ್ದೇಶದಿಂದ ಅನೇಕ ಮಂತ್ರಗಳನ್ನು ಕಂಡುಕೊಂಡರು, ಜ್ಞಾನವನ್ನು ತುಂಬಿಸಿಕೊಂಡರು. ತುಂಬಿದ ಜ್ಞಾನವನ್ನು ತನ್ನ ಮಕ್ಕಳಲ್ಲಿ, ತಮ್ಮ ಶಿಷ್ಯರಲ್ಲಿ ಇಟ್ಟು ಹೋಗಿದ್ದಾರೆ. ಇಟ್ಟು ಹೋದದ್ದು ಹೇಗೆ? ಶಬ್ದದ ಮೂಲಕ. ತಾವು ಕಂಡುಕೊಂಡಂತಹ ಸಮಗ್ರ ವಿಷಯಗಳನ್ನು ಕೂಡ ವಿಭಿನ್ನ ಶಾಸ್ತ್ರಗಳನ್ನಾಗಿಸಿಕೊಂಡು ನಮಗೆ ಜ್ಞಾನದ ರೂಪದಲ್ಲಿ ಕೊಟ್ಟು ಹೋಗಿದ್ದಾರೆ. ಅಷ್ಟು ದೊಡ್ಡ ಜ್ಞಾನವನ್ನು ನಾವು ಪಡೆಯುವುದಕ್ಕೆ ಈ ಕಿವಿಯನ್ನು ಅಗಲಿಸಿದರೆ ಸಾಕಾಗ್ತದೆ. ಕಿವಿಯನ್ನು ಅಗಲಿಸಿ ಕಿವಿಯ ಒಳಗೆ ನುಗ್ಗಿದಂತಹ ಜ್ಞಾನವನ್ನು ಮನಸ್ಸಿಗೆ ಇಳಿಸಿ ಮಥನ ಮಾಡಿದರೆ ಸಾಕು. ಮಥನ ಮಾಡಿದರೆ ಸಾಕಾಗ್ತದಾ? ಶ್ರವಣ ಮಾಡಬೇಕು. ಶ್ರವಣ ಮಾಡಿದ ಮೇಲೆ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು, ಅದು ಕೆಲಸ. ಯಾಕಂದ್ರೆ ಎರಡೂ ಕಿವಿಯಲ್ಲಿ ಕುಡಿದದ್ದನ್ನು ಒಂದು ಬಾಯಿಯಲ್ಲಿ ಹೊರಗೆ ಹಾಕಬೇಕಲ್ಲ. ನಾವು ಒಂದರಲ್ಲಿ ತಿಂದದ್ದನ್ನೇ 2ರಲ್ಲಿ ಹೊರಗೆ ಹಾಕ್ತೇವೆ ಅಂತ ಒಬ್ರು ಋಷಿಗಳೇ ಹೇಳ್ತಾರೆ. ಅಂಥಲ್ಲಿ 2ರಲ್ಲಿ ತೆಗೆದುಕೊಂಡದ್ದು 1ರಲ್ಲಿ ಹೊರಗೆ ಹಾಕ್ಬೇಕು. ದೇವರು ಒಂದೇ ಬಾಯಿಯನ್ನು ಕೊಟ್ಟದ ಅದಕ್ಕೋಸ್ಕರ. ಇಲ್ಲಿ ಹೇಳಿದ್ರೆ ಏನ್ ಮಾಡ್ತಾ ಇದ್ರು, ಈ ಕಡೆ ಪಾಠ ಮಾಡಿಕೊಂಡು ಊಟ ಮಾಡ್ಲಿಕ್ಕೆ ಶುರು ಮಾಡ್ತಿದ್ರು. ಬಾಯಿ ಒಂದೇ ಇರ್ಬೇಕು. ಬಾಯಿ ಒಂದೇ ಯಾಕೆ ಕೊಟ್ಟದ್ದು ಅಂತ ವೇದವ್ಯಾಸರಲ್ಲಿ ಕೇಳಿದ್ರೆ ಅವರೇನು ಹೇಳ್ತಾರೆ ಗೊತ್ತೋ? ನೀನು 2 ಕೇಳಿದ ಮೇಲೆ 1 ಮಾತನಾಡು ಅನ್ನುವ ಎಚ್ಚರಕ್ಕೋಸ್ಕರ 2 ಕಿವಿ ಕೊಟ್ಟು 1 ಬಾಯಿ ಕೊಟ್ಟಿದ್ದೇನೆ. ಅಂದ್ರೆ ಕಿವಿಯ ಕೆಲಸ ಜಾಸ್ತಿ ಇರಬೇಕು, ಬಾಯಿಯ ಕೆಲಸ ಕಡಿಮೆ ಇರಬೇಕು. ಅದರ ಜೊತೆಗೆ ಬಾಯಿ ಒಂದೇ ಕೊಟ್ಟು ನಾಲಿಗೆ 2 ಕೊಟ್ಟಿದ್ರು ಸಮಸ್ಯೆ ಇರ್ತಿತ್ತು. ನಾಲಿಗೆ ಒಂದೇ ಕೊಟ್ಟಿದ್ದಾನೆ. ಆ ನಾಲಿಗೆಯನ್ನು ಕೂಡ ರಕ್ಷಣೆಗೋಸ್ಕರ 32 ಸೈನಿಕರನ್ನು ಸುತ್ತ ಇಟ್ಟಿದ್ದಾನಂತೆ. ಜಾಗೃತೆ. ಯಾಕಂದ್ರೆ ನಾಲಿಗೆ ಜಾರಿದ್ರೆ ತಲೆ ಹೋಗುತ್ತೆ. ಜಿಹ್ವಾಗ್ರೇ ವಸತಿ ಲಕ್ಷ್ಮೀ, ಕೊನೆಗೆ ಜಿಹ್ವಾಗ್ರೇ ಮರಣಂ ಧ್ರುವಂ. ಆದ್ರಿಂದ ನಾಲಿಗೆ ಜಾರಬಾರ್ದು. ಆದ್ರೆ ಜಾರುವ ಜಾಗದಲ್ಲೇ ನಾಲಿಗೆ ಇಟ್ಟದ್ದು. ಒದ್ದೆ ಜಾಗದಲ್ಲಿ ಜಾರುವುದು ಜಾಸ್ತಿ.
ಆದ್ರಿಂದ ನಾಲಿಗೆ ಜಾರದೇ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು ಮನುಷ್ಯನ ಪರಮ ಜವಾಬ್ದಾರಿ ಇದೆ. ನಾಲಿಗೆಯಿಂದ ಹೇಳಬೇಕು, ಕಿವಿಯಲ್ಲಿ ಕೇಳಬೇಕು, ಕಿವಿಯಲ್ಲಿ ಕೇಳಿದ ಮೇಲೆ ಬಾಯಿಯಲ್ಲೂ ಕೇಳಬೇಕು. ಪ್ರಶ್ನೆಗಳೇನಾದರೂ ಬಂದರೆ ಪ್ರಶ್ನೆಗಳನ್ನು ಬಾಯಿಯಲ್ಲಿ ಕೇಳಬೇಕು, ಬಾಯಿಯಲ್ಲಿ ಕೇಳಿದ ಮೇಲೆ ಮತ್ತೆ ಕಿವಿಯಲ್ಲಿ ಕೇಳಬೇಕು ಉತ್ತರವನ್ನು. ಕೆಲವರು ಪ್ರಶ್ನೆ ಮಾತ್ರ ಕೇಳುವುದು, ಉತ್ತರ ಕೇಳಲಿಕ್ಕಿಲ್ಲ. ಯಾಕಂದರೆ ಬಾಯಿಯಲ್ಲಿ ಕೇಳುವ ಕೆಲಸ ಬೇಗ, ಕಿವಿಯಲ್ಲಿ ಕೇಳುವುದು. ನಾನು ಪ್ರಶ್ನೆ ಮಾಡಿದ ಮೇಲೆ ಇದಕ್ಕೆ ಚತುರ್ಮುಖ ಬ್ರಹ್ಮನು ಉತ್ತರ ಕೊಡಲಿಕ್ಕಿಲ್ಲ ಅಂತ ತೀರ್ಮಾನ ಮಾಡಿಕೊಂಡೇ ಪ್ರಶ್ನೆ ಕೇಳ್ತಾರೆ. ಇದು ಹಾಗಲ್ಲ, ಇವನಿಗೆ ಕೇಳಿದ ಮೇಲೆ ಪ್ರಶ್ನೆ ಬರ್ತದೆ, ಪ್ರಶ್ನೆ ಬಂದದ್ದನ್ನು ಬಾಯಿಯಲ್ಲಿ ಪ್ರಶ್ನಿಸಬೇಕು, ಪ್ರಶ್ನಿಸಿದ ಮೇಲೆ ಅವರು ಹೇಳುವ ಉತ್ತರವನ್ನು ಅಷ್ಟೇ ಸಾವಧಾನ ಚಿತ್ತತೆಯಿಂದ ಕೇಳಬೇಕು, ಅರ್ಥೈಸಿಕೊಳ್ಬೇಕು, ದೃಢವಾಗಿಸಿಕೊಳ್ಬೇಕು. ಆ ದೃಢವಾದ ವಿಷಯವನ್ನು ಇನ್ನೊಬ್ಬರಿಗೆ ಹೇಳಬೇಕು. ಇನ್ನೊಬ್ಬರಿಗೆ ಹೇಳುವುದಕ್ಕೆ ಕೀರ್ತನ, ಶ್ರವಣಂ ಕೀರ್ತನಂ ವಿಷ್ಣೋ. ಅದು ಕೂಡ ಯಾವ್ಯಾವುದನ್ನೋ ಶ್ರವಣ ಅಲ್ಲ, ವಿಷ್ಣೋ ಶ್ರವಣಂ ವಿಷ್ಣೋ ಕೀರ್ತನಂ. ಹಿರಣ್ಯಕಶಿಪುವಿನ ಮೈ ಉರಿಯುವುದಕ್ಕೋಸ್ಕರವೇ ಇವ ವಿಷ್ಣೋ ಅಂತ ಹೇಳ್ತಾನೆ. ಹಿಂದಕ್ಕೆ ಹರಿ ಅನ್ನೋ ಶಬ್ದ ಬಳಸಿದ್ದ, ಈಗ ನರಹರಿ ಅಂತ ಬಳಸಲಿಲ್ಲ, ವಿಷ್ಣೋ ಅಂತ ಬಳಸ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ. ಒಳಗಿನಿಂದ ದೇವರನ್ನು ನಿರಂತರ ಮಾನಸ ಸ್ಮರಣೆಯಲ್ಲಿ ತೊಡಗಬೇಕು. ಪಾದ ಸೇವನಂ, ಭಗವಂತನ ಪ್ರತಿಮೆಯಲ್ಲಿ ಅಭಿಷೇಕವನ್ನು ಮಾಡಿ ಪಾದಕ್ಕೆ ತಲೆ ಇಟ್ಟು ನಮಿಸಬೇಕು. ಅರ್ಚನಂ, ಭಗವಂತನ ಪಾದಕ್ಕೆ ಪುಷ್ಪ ಪ್ರಕ್ಷೇಪವನ್ನು ಪುಷ್ಪ ನಿಕ್ಷೇಪವನ್ನು ಮಾಡ್ತಾ ಪುಷ್ಪಾಂಜಲಿಯನ್ನು ಅರ್ಪಿಸಬೇಕು. ವಂದನಂ, ಪ್ರದಕ್ಷಿಣೆ ಬಂದು ಶ್ರದ್ಧೆಯಿಂದ ನಮಸ್ಕಾರ ಮಾಡಬೇಕು. ಪ್ರದಕ್ಷಿಣೆ ಅಂದರೆ ಬರ ನಮಸ್ಕಾರ ಪ್ರದಕ್ಷಿಣೆ ಬರುವುದಲ್ಲ. ಒಬ್ಬಳು ತುಂಬು ಹೊಟ್ಟೆಯ ಗರ್ಭಿಣಿ ಹೆಣ್ಣು ಮಗಳು ದೂರದಲ್ಲಿದ್ದ ಮನೆಯ ಈಶಾನ್ಯ ಮೂಲೆಯಲ್ಲಿ, ದೂರ ಅಂಗಳದ ಮೂಲೆಯಲ್ಲಿ ಇರುವುದು ಬಾವಿಕಟ್ಟೆ. ಅಲ್ಲಿ ಇವರ ನಾದಿನಿ ನೀರು ಎತ್ತಿ ಕೊಡ್ತಾಳೆ ನೆಲಕ್ಕೆ. ಹೊಟ್ಟೆ ತುಂಬಿದವಳು, ಅವಳು ನೀರು ಎಳಿಬಾರ್ದು ಅಂತ ಒಂದು ನಿಯಮ ಉಂಟು. ಇಲ್ಲೋದ್ರೆ ಅದು ಇವಳೇ ಮಾಡಬೇಕಿತ್ತು. ಅದು ನಿಯಮವನ್ನು ಅನುಷ್ಠಾನ ಮಾಡಿದ್ದಾರೆ. ಅವರು ನೀರು ಎಳೆದಲ್ಲಿ ಇಟ್ಟಿದ್ದಾರೆ. ಇಟ್ಟಿದ್ದ ನೀರನ್ನು ತರುವುದಷ್ಟು ಇವಳ ಕೆಲಸ. ಇವಳು ಇಲ್ಲಿ ಹೊಟ್ಟೆಗೆ ಘಾಸಿ ಆಗಬಾರದು ಅಂತ ತನ್ನ ಸೊಂಟದಲ್ಲಿ ಆ ಘಟವನ್ನು ಇಟ್ಟುಕೊಂಡು ಜಾಗೃತೆಯಾಗಿ ಅದನ್ನು ಹಿಡಿದುಕೊಂಡು ಉತ್ಪನ್ನ ಪ್ರಸವ ನಾರಿ ಅಥವಾ ಆಸನ್ನ ಪ್ರಸವ ನಾರಿ ಜಲಪೂರ್ಣಂ ಯಥಾ ಘಟಂ. ತುಂಬಿದ ಘಟವನ್ನು, ಜಲಪೂರ್ಣವನ್ನು ಹಿಡಿದುಕೊಂಡು ಬರುವಾಗ ಹೇಗೆ ಮೆಲ್ಲಗೆ ತಾಳ್ಮೆಯಿಂದ ಹೆಜ್ಜೆ ಇಟ್ಟುಕೊಂಡು ಬರ್ತಾಳೋ, ಯಾಕಂದರೆ ಆ ಮಡಿಕೆಯ ಭಾರದಿಂದ ಹೊಟ್ಟೆಗೂ ತೊಂದರೆ ಆಗಬಾರ್ದು, ನಾನು ನಡೆಯುವ ವೇಗದಿಂದಲೂ ಕೂಡ ಹೊಟ್ಟೆ ಅದರಬಾರದು ಅಂತ ಬಹಳ ಸಾವಕಾಶವಾಗಿ ಹೇಗೆ ನಡ್ಕೊಂಡು ಬರ್ತಾಳೋ, ಸಾವಧಾನ ಚಿತ್ತತೆಯಿಂದ ಹಾಗೆ ತಥಾ ಕುರಿಯಾತ್ ಪ್ರದಕ್ಷಿಣಂ. ಅದು ದೇವರನ್ನು ಪ್ರದಕ್ಷಿಣೆ ಬರಬೇಕಾದ್ರೆ ಇರಬೇಕಾದ ಭಾವನೆ. ಅವಸರದಲ್ಲಿ ಕುಣಿದಾಡಿಕೊಂಡು ಹಾರಾಡಿಕೊಂಡು ಪ್ರದಕ್ಷಿಣೆ ಬರುವುದಲ್ಲ. ಮನಸ್ಸಿನಲ್ಲಿ ಸ್ತೋತ್ರ, ಬಾಯಿಯಲ್ಲಿ ಒಂದು ಸ್ತೋತ್ರ, ಮನಸ್ಸಿನಲ್ಲಿ ಅದೇ ಭಗವಂತನ ಗುಣಚಿಂತನೆಯ ಜೊತೆಗೆ ಸಾವಕಾಶದ ಹೆಜ್ಜೆಯಿಂದ ಪ್ರದಕ್ಷಿಣೆ ಬಂದು ಆಮೇಲೆ ದೇವರ ಎಡಭಾಗಕ್ಕೆ, ಅಂದರೆ ದೇವರ ಬಲಭಾಗ ನಮ್ಮ ಎಡಭಾಗದಲ್ಲಿ ಹೋಗಿ ದೇವರಿಗೆ ಅಡ್ಡ ಬೀಳಬೇಕು. ಅದು ಬಿಟ್ಟು ದೇವರು ಸರಿಯಾಗಿ ನನ್ನ ನಮಸ್ಕಾರ ನೋಡಬೇಕು ಅಂತ ನೇರಕ್ಕೆ ನೇರ ನಮಸ್ಕಾರ ಮಾಡುವುದು ಅಲ್ಲ. ಹೀಗೆ ಅಡ್ಡ ಬಿದ್ದು, ಅದು ಕೂಡ ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕು. ಇದು ದೇವರಲ್ಲಿ ನಿರಂತರ ಮಾಡಬೇಕು. 4 ಆದರೂ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು ಪ್ರತಿನಿತ್ಯವೂ. ಅರ್ಚನಂ, ವಂದನಂ, ದಾಸ್ಯಂ. ಅಷ್ಟೇ ಅಲ್ಲ, ದೇವರ ಕೋಣೆಯನ್ನು, ಅಲ್ಲಿದ್ದ ಕಸಗಡ್ಡಿಗಳನ್ನು ತೆಗೆಯುವುದು, ದೇವಸ್ಥಾನಕ್ಕೆ ಸುತ್ತ ಎಲ್ಲ ಬೆಳೆದು ಅಲ್ಲಿ ಒಂದಿಷ್ಟು ಗೋಮೆಯ ಸಾರಿಸಿ ವ್ಯವಸ್ಥೆ ಮಾಡುವುದು, ಇಲ್ಲ ಒಂದು ಹಬ್ಬ ಬಂತು ಅಂತ ಆದರೆ ಅಲ್ಲಿಗೊಂದು ತೋರಣ ಕಟ್ಟುವುದಕ್ಕೆ ತಾನೇ ಹೋಗಿ ಸಹಕಾರ ಮಾಡುವುದು. ಇದಕ್ಕೆ ದಾಸ್ಯ ಅಂತ ಹೆಸರು. ದೇವರ ದಾಸನಾಗಿ ಸೇವೆಯನ್ನು ಮಾಡಬೇಕು. ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ. ಜೊತೆಗೆ ದೇವರ ಮುಂದೆ ಕೂತುಕೊಂಡು, ದೇವರ ಇಷ್ಟೆಲ್ಲ ಸೇವೆ ಮಾಡಿದ್ದೇನೆ, ಇಷ್ಟಾದರೂ ಕೂಡ ನೀನು ನನ್ನ ಕಡೆಗೆ ಕಣ್ಣು ಬೀಳಿಸುವುದಿಲ್ಲ ಅಲ್ವಾ ಅಂತ ಅವನಿಗೊಂದು ಬೈಬೇಕು. ಅದಕ್ಕೆ ದೇವರು, ಅಲ್ಲ ನೀನು ಸರಿಯಾಗಿ ಸೇವೆ ಮಾಡಲಿಲ್ಲ ಅಲ್ವಾ, ನಾನು ಕಣ್ಣು ಬೀಳಿಸಬೇಕು ಅಂತ ಸೇವೆ ಮಾಡಿದ್ದಲ್ವ, ಸಾರಿ ಅಂತ ಹೇಳ್ಬೇಕು ಅವನ ಹತ್ರ. ಇದಕ್ಕೆ ಸಖ್ಯ ಅಂತ ಹೆಸರು. ಅರ್ಜುನ ಮತ್ತು ಕೃಷ್ಣ ಹೇಗೆ ಗೆಳೆಯರ ಹಾಗೆ ಪರಸ್ಪರ ಗಲಾಟೆ ಮಾಡಿಕೊಂಡ್ರು, ಅಥವಾ ಪುಂಡರೀಕನಾಥನಾದಂತಹ ಪಂಡರೀನಾಥ ಹೇಗೆ ಆ ಪುಂಡರೀಕನ ಜೊತೆಗೆ ಕೆಲಸ ಮಾಡಿದ್ನು, ಹಾಗೆ ದೇವ ಮತ್ತು ಭಕ್ತರಲ್ಲಿ ಒಂದು ಸಖ್ಯ ಭಕ್ತಿ ಅಂತ ಕರೀತಾರೆ. ಸಖ್ಯಂ ಆತ್ಮನಿವೇದನಂ, ತನ್ನನ್ನು ತಾನು ಒಪ್ಪಿಸಿಕೊಳ್ಳುವುದು. ಬಲಿ ಭಗವಂತನಿಗೆ ತನ್ನನ್ನು ಒಪ್ಪಿಸಿಕೊಂಡ ಹಾಗೆ. ಇಲ್ಲಿ ಹೇಳಿಕೊಟ್ಟದ್ದು ಇವನ ಮೊಮ್ಮಗನಿಗೆ ಅರ್ಥ ಆದದ್ದು, ಅಪ್ಪನಿಗೆ ಅರ್ಥ ಆದದ್ದಲ್ಲ. ಇವನ ಮೊಮ್ಮಗ ಬಲಿ, ಇವನ ಪ್ರಹ್ಲಾದನ ಮಗನೇ ಅಲ್ವಾ ವಿರೋಚನನ ಮಗ ಬಲಿ. ಈ ಏಷಾ ನವವಿಧ ಭಕ್ತಿ, ಈ ರೀತಿಯಾಗಿ 9 ವಿಧವಾದ ಭಕ್ತಿಯನ್ನು, ಭಕ್ತಿಶ್ಚೇ ನವಲಕ್ಷಣ, ಈ ನವಲಕ್ಷಣವಾದ ಭಕ್ತಿಯನ್ನು ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ,
ಇದು ಅಧ್ಯಯನ ಮಾಡಿದ ವಿಷಯದಲ್ಲಿ ಭಾರಿ ಶ್ರೇಷ್ಠವಾದ ವಿಷಯ ಇದು. ಆದ್ದರಿಂದ ಇದನ್ನು ತುಂಬ ಗಮನಿಸಬೇಕು ಅಂತ ಅಪ್ಪನಿಗೆ ಹೇಳ್ತಾ ಇದ್ದರೆ ಕಾಲು ಜಾಡಿಸಿ ಮಗನನ್ನು ಅಷ್ಟು ದೂರ ಹೋದ. ಮಗ ಅಲ್ಲಿ ಬಿದ್ದಂತೆ, ಕೈಯಾದು ಹೋಗಿ ಎತ್ತಿಕೊಳ್ತಾಳೆ ಮಗುವನ್ನು. ಏನಾಯಿತು ಏನಾಯಿತು ಅಂತ ಓಡಿಕೊಂಡು ಬಂದು ಎತ್ತಿಕೊಳ್ತಾಳೆ. ಮಗು ಈಗ ಸ್ವಲ್ಪ ಹೆದರಿಕೆ ಆಗಿದೆ ಅಂತೆ, ಹೀಗೆ ಕೈ ಮುಗಿದುಕೊಂಡು ನಿಂತಿದೆ ಅದು ಅಪ್ಪನ ಕಡೆಗೆ. ಯಾಕೆ ಅಪ್ಪನಿಗೆ ಸಿಟ್ಟು ಬಂತು ಅಂತ. ಅಪ್ಪ ಈಗ ಪಕ್ಕದಲ್ಲಿ ಇವನಿಗಿಂತ ಹೆಚ್ಚು ಹೆದರಿಕೆ ಆದದ್ದು ಚಂಡಾಮರ್ಕರಿಗೆ. ಎಷ್ಟು ಕಷ್ಟಪಟ್ಟಿದ್ದಾರೆ ಪಾಪ. ಅವರದ್ದು ಮನಸ್ಥಿತಿ ಹೇಗಿರ್ಬೋದು, ನಾವು ಕೆಲವು ಅಧ್ಯಾಪಕರನ್ನು ನೋಡಿದರೆ ಅರ್ಥ ಆಗುತ್ತೆ ಅವರ ಮನಸ್ಥಿತಿ ಹೇಗಿರ್ತದೆ ಅಂತ. ಅಷ್ಟು ಚೆನ್ನಾಗಿ ಪಾಠ ಹೇಳಿದ್ದಾರೆ. ಪರೀಕ್ಷೆಯ ಹೊತ್ತಿಗೆ ಎಲ್ಲ ಹಾಳು ಮಾಡಿ ಹಾಕಿದೆ. ಇವರಿಗೆ ಇನ್ನೂ ಮುಂದಿನ ವೇತನ ಸಿಗುವುದಿಲ್ಲ ಅಂತ ಒಂದು ಸಮಸ್ಯೆ, ಅಥವಾ ನಮ್ಮ ಗುರುಕುಲದಿಂದಲೇ ನಮ್ಮನ್ನು ಉಚ್ಚಾಟಿಸಿ ಬಿಡ್ತಾರೆ ಅಂತ ಹೇಳ್ತಕ್ಕಂಥ ಎರಡನೇ ಸಮಸ್ಯೆ. ಅದಕ್ಕಿಂತ ಮುಂಚೆ ಮರಣದಂಡನೆ ಕೊಡ್ತಾನೋ ಏನೋ ನಮ್ಮ ರಾಜ ಅಂತ ಹೇಳಿ ಮತ್ತೊಂದು ಹೆದರಿಕೆ. ಥರ ನಡುಕ್ತಾ ಇದ್ದಾರಂತೆ. ಅವ್ರು ಕೈ ಮುಗಿದುಕೊಂಡು ಹೇಳ್ತಾ ಇದ್ದಾರೆ, ನಮತ್ ಪ್ರಣೀತಂ ನಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರು. ಇವ ಅಸುರವರ್ಯ ಅಂತ ಅಪ್ಪನನ್ನು ಸಂಬೋಧನೆ ಮಾಡಿದ್ರೆ ಆ ಗುರುಗಳು ಹೇಳ್ತಾರೆ, ಓ ಇಂದ್ರ ಶತ್ರು, ಇಂದ್ರನನ್ನೇ ಸಾಯಿಸುವುದಕ್ಕೆ ಪ್ರಯತ್ನಿಸಿದಂತಾವೋ ಮಹಾಮಲ್ಲ, ಇವನೇನೋ ಹೇಳ್ತಾ ಇದ್ದಾನೆ ಮಗ, ನಾವು ಹೇಳಿಕೊಟ್ಟದ್ದಲ್ಲ. ನಮತ್ ಪ್ರಣೀತಂ. ಹೋಗಲಿ, ಯಾರಾದರೂ ಬಂದು ಗೂಢಚಾರರು ಪರಪಕ್ಷದಿಂದ ಬಂದವನಿಗೆ ಕಿವಿಚುಚ್ಚಿದ್ದಾರೋ? ನ ಪರಪ್ರಣೀತಂ. ನಾವು ಕಣ್ಣಿಗೆ ಕಣ್ಣಿಟ್ಟು ಹಗಲು ರಾತ್ರಿ ನೋಡಿದ್ದೇವೆ, ಇನ್ನೊಬ್ರು ಹೇಳಿಕೊಟ್ಟದ್ದು ಅಲ್ಲ. ನಮತ್ ಪ್ರಣೀತಂ ನ ಪರಪ್ರಣೀತಂ ಸುತೋವದತ್ಯೇ ಶತವೇಂದ್ರ ಶತ್ರು. ನಿನ್ನ ಮಗ ಹೇಳ್ತಾ ಇದ್ದಾನೆ ಇದನ್ನು ಅಂತ ಹೇಳ್ತಾರೆ. ಅಂದ್ರೆ ತಪ್ಪು ನಿಂದೆ ಅಂತ, ನಮ್ದಲ್ಲ, ನಿನ್ನ ಮಗ ಹೇಳ್ತಾ ಇದ್ದಾನೆ, ನಾವು ಹೇಳಿಕೊಟ್ಟದ್ದಲ್ಲ ಅದು. ಹಾಗಾದ್ರೆ ಹೇಗೆ ಬಂತು ಅಂತ ನೀನು ಪ್ರಶ್ನಿಸಿದ್ರೆ, ನೈಸರ್ಗಿಕೀಯಂ ಮತಿರಸ್ಯ ರಾಜನ್. ಅಸ್ಯ ಮತಿ ಇಯಂ ನೈಸರ್ಗಿಕೀ. ಇದು ನಿಸರ್ಗ ಸಹಜವಾದದ್ದು. ಕಪ್ಪು ನಾಯಿಯನ್ನು 3 ವರ್ಷದಷ್ಟು ಹೊತ್ತು ಪ್ರತಿದಿನ ಹೋಗಿ ಗಂಗಾ ನದಿಯಲ್ಲಿ ತೊಳೆದರೂ ಕೂಡ ಅದು ಬಿಳಿಯಾಗುವುದಿಲ್ಲ. ಇನ್ನೊಂದೇನೋ ಗಾದೆ ಹೇಳ್ತೀರಲ್ವ, ಹುಟ್ಟುಗುಣ ಗಟ್ಟ ಹತ್ತಿದ್ರು. ನಾವೆಲ್ಲ ಗಟ್ಟ ಹತ್ತಿ ಬಂದದ್ದು, ಅದಕ್ಕೆ ಹುಟ್ಟುಗುಣ ಗಟ್ಟ ಹತ್ತಿದ್ರು ಬಿಡೋಲ್ಲ. ಮತ್ತೊಂದು ಗಾದೆ ಉಂಟಲ್ಲ. ಹಾಗಾದ್ರೆ ಅದು ಸ್ವಭಾವ ಅಂದರೆ ಸ್ವಭಾವಸ್ಯ ಅನಪಾಯಾತ್. ಯಾವತ್ತಿಗೂ ಹುಟ್ಟುಗುಣ ಹೋಗುವುದಿಲ್ಲ. ನಿಮ್ಮ ಮಗ, ನೀವು ಹುಟ್ಟಿಸಿದ ಮಗ ಹೀಗಿದ್ದಾನೆ, ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಗುರುಗಳು ನಮ್ಮಿಂದ ಇದನ್ನು ಸರಿಪಡಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಕೈ ಎತ್ತಿ ಬಿಟ್ರು. ಈಗ ರಾಜ ಏನು ಮಾಡಬೇಕು? ಅವನು ಒಂದು ಹೊತ್ತು ಕಣ್ಣು ಮುಚ್ಚಿ ಯೋಚನೆ ಮಾಡ್ತಾನೆ, ಏನು ಈ ಹುಡುಗ, ನನ್ನ ಮಗ ಹೀಗೆ ಯಾಕೆ ಆದ? ವಿಷ್ಣು ವಿಷ್ಣು ವಿಷ್ಣು, ಬಾಯಿ ತೆಗೆದ್ರೆ ವಿಷ್ಣು ಅಂತ ಹೇಳ್ತಾನಲ್ಲ ಇವ ಅಂತ ಹೇಳುವಾಗ ವಿಷ್ಣುವಿನ ನೆನಪಾಯ್ತು. ಓ, ಅವನನ್ನು ಸಾಯಿಸುವುದಕ್ಕೆ ಅಂತ ಊರೆಲ್ಲ ಸುತ್ತಾಡಿದಾಗ ಸಿಗಲಿಲ್ಲ. ಆಗ ನನಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಆತ ತಲೆ ತಪ್ಪಿಸಿಕೊಂಡಿದ್ದಾನೆ, ಭೂಗತನಾಗಿದ್ದಾನೆ ಅಂತ ವಿಷಯ ಬಂದಿತ್ತು. ಈಗ ಅರ್ಥ ಆಯ್ತು, ಆ ವಂಚಕ ಎಲ್ಲಿದ್ದಾನೆ? ನನ್ನ ಮನೆಯೊಳಗೆ ಪ್ರವೇಶಿಸಿದ್ದಾನೆ. ಮಾತ್ರ ಅಲ್ಲ, ನನ್ನ ಅತಿಪ್ರಿಯನಾದ ಈ ಪ್ರಹ್ಲಾದನೆಂಬ ಮಗನ ಒಳಗೆ ಹೋಗಿ ಆ ಪಿಶಾಚಿ ಕೂತಿದೆ. ದೇವರನ್ನು ಕರೆಯುವುದವ. ವಿಷ್ಣು ಗ್ರಹ ಪ್ರಪೀಡಿತ ಅಂತ ಹೇಳ್ತಾನೆ. ಗ್ರಹ ಅಂದ್ರೆ ಭೂತ. ವಿಷ್ಣು ಎಂಬ ಭೂತ ಇವನನ್ನು ಹಿಡ್ಕೊಂಡು ಬಿಟ್ಟಿದೆ ಅಂತ. ಆದ್ರೆ ಇವನಲ್ಲಿ ವಿಷ್ಣು ಎಂಬ ಭೂತ ಆವೇಶ ಆಗಿದೆ ಅಂದ್ರೆ ನಾನು ಭೂತವನ್ನು ಸಾಯಿಸುವುದಕ್ಕೆ ಹೊರಟವ. ಆದ್ರಿಂದ ಭೂತ ಒಬ್ಬರಲ್ಲಿ ಪ್ರವೇಶ ಆದರೆ ಯಾರಿಗೆ ಹೊಡಿಬೇಕು? ಯಾರಲ್ಲಿ ಭೂತ ಪ್ರವೇಶ ಆಯಿತು ಅವರಿಗೆ ಹೊಡಿಬೇಕು. ಹಿಂದೆಲ್ಲ ಭೂತ ಓಡಿಸುವ ಕಥೆಯಲ್ಲಿ ಎಷ್ಟೋ ಜನರನ್ನು ಸಾಯಿಸೇ ಬಿಟ್ಟಿದ್ದಾರೆ. ಭೂತವನ್ನು ಸಾಯಿಸಬೇಕು ಅಂತ ಭೂತಾವೇಶ ಯಾರಿಗಾಗಿದೆ ಅವರನ್ನೇ ಸಾಯಿಸು. ಹಾಗಾಗಿ ಈಗ ಈತನಲ್ಲಿ ವಿಷ್ಣು ಎಂಬ ವಿಷ್ಣು ಗ್ರಹ ಪ್ರಪೀಡಿತನಾದಂತಹ ಈತನನ್ನು ನಾನು ಹೊಡೆಯದೆ ಹೋದರೆ ವಿಷ್ಣುವನ್ನು ಸಾಯಿಸುವುದಕ್ಕಾಗುವುದಿಲ್ಲ. ವಿಷ್ಣು ಎಷ್ಟು ವಂಚಕ ಇದ್ದಾನೆ ಅಂದರೆ, ನಾನು ಯಾರನ್ನು ಸಾಯಿಸಲಾರೇನೋ ಅವರಲ್ಲಿ ಬಂದು ಕೂತಿದ್ದಾನಲ್ಲ, ಅವನಿಗೆ ಮದ್ದರಿಬೇಕು ಅಂತ ತೀರ್ಮಾನಿಸಿ ಸಾಯಿಸಿ ಬಿಡ್ತೇನೆ ಅಂತ ಹೊರಟ. ಆವಾಗ ಅಲ್ಲಿದ್ದ ಸೇನಾಧಿಪತಿ ಹೇಳಿದ, ನೀವೇ ನಿಮ್ಮ ಕೈಯಾರೆ ಸಾಯಿಸಿದರೆ ಆಮೇಲೆ ನಿಮ್ಮ ಈ ಹೆಂಡತಿ ಜೊತೆಗೆ ಸಂಸಾರ ಮಾಡಬೇಕಲ್ವ ಸ್ವಾಮಿ, ನಮಗೆ ಬಿಡಿ. ನಮಗೆ ಸಾಯಿಸುವುದು ಹೊಡೆಯುವುದು ಅಂದರೆ ಭಾಳ ಇಷ್ಟ, ಸಿಗುವುದೇ ಅಪರೂಪ. ಸಿಕ್ಕಿದಾನೆ, ನಿಮ್ಮ ಮಗನನ್ನು ನಾವು ಸಾಯಿಸ್ತೇವೆ ಅಂತ. ಅವರ ಬಗ್ಗೆ ಈ ಮೂರು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಅವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಾಮಾನ್ಯ ವ್ಯಕ್ತಿ ಅವರನ್ನು ನೋಡಿದರೆ ತನ್ನ ಶರೀರದ 9 ದ್ವಾರಗಳಲ್ಲೂ ನೀರು ಸುರಿಸಿಕೊಳ್ತಾನೆ ಅಂತ. ಅಷ್ಟು ವ್ಯಕ್ತಿ, ಅಂಥ ಭಯಂಕರ ವ್ಯಕ್ತಿಗಳು. ಆ ವ್ಯಕ್ತಿಗಳ ಕೈಯಲ್ಲಿ ಈ ಪ್ರಹ್ಲಾದನನ್ನು ಕೊಟ್ಟಿದ್ದಾರೆ. ಪ್ರಹ್ಲಾದ ಅವರನ್ನು ನೋಡಿದಾಗ್ತಾನೆ ಅವನಿಗೆ ಈ ಪ್ರಪಂಚದ ವೈಚಿತ್ರ್ಯ ಕಂಡ್ರೆ ಖುಷಿ ಅವನಿಗೆ. ಹೀಗೂ ಇದ್ದಾರಲ್ಲ, ಇಂಥವರು ಇದ್ದಾರಲ್ಲ ಪ್ರಪಂಚದಲ್ಲಿ ಅಂತ ಅವರನ್ನು ನೋಡಿಕೊಂಡು ಅವನಿಗೆ ಖುಷಿ. ಅವನಿಗೆ ಯಾವುದರ ಭಯವೂ ಇಲ್ಲ. ಯಾಕಂದ್ರೆ ವಿಷ್ಣು ಗ್ರಹ ಗೃಹೀತೋಹಿ, ಅದು ವಿಷ್ಣು ಗ್ರಹ ಗೃಹೀತನಾಗಿದ್ದಾನೆ. ಗ್ರಹ ಅಂದ್ರೆ ಕೈ ಹಿಡಿಯುವವ ಅಂತ ಮತ್ತೊಂದು ಅರ್ಥ. ಗ್ರಹಾಹ ಗಾವಹ ನರೇಂದ್ರಶ್ಚ ಅಂತ ಹೇಳ್ತಾರಲ್ಲ. ಗ್ರಹ ಅಂದ್ರೆ ಕೈ ಹಿಡಿಯುವವರು. ಪಾಣಿಗ್ರಹಣ ಅಂದ್ರೆ ಏನು? ಕೈ ಹಿಡಿಯುವುದು.
ಆದರೆ ಗ್ರಹ ಅಂದರೆ ಪಿಶಾಚಿ ಅಂತಲೂ ಅರ್ಥ ಇದೆ, ಗ್ರಹ ಅಂತ ಹೇಳಿದ್ರೆ ಕೈ ಹಿಡಿಯುವವ ಅಂತಲೂ ಅರ್ಥ ಇದೆ, ಕರಾವಲಂಬನ ಕೊಡುವವ ಅಂತ ಅರ್ಥ. ವಿಷ್ಣುವೆಂಬ ಕೈ ಹಿಡಿಯುವ ದೇವನಿಂದ ಗೃಹೀತನಾದವ ನನ್ನ ಭಕ್ತ ಅಂತ ಭಗವಂತ ಇವನನ್ನು ಸ್ವೀಕರಿಸಿದ್ದಾನೆ. ಅಂತಹ ಪ್ರಹ್ಲಾದನನ್ನು ಯಾರು ಹೆದರಿಸುವುದಕ್ಕೆ ಸಾಧ್ಯ? ಯಾಕಂದರೆ ಪ್ರಪಂಚದಲ್ಲಿ ಯಾವುದು ಎಲ್ಲರನ್ನೂ ಹೆದರಿಸುತ್ತೋ ಅದಕ್ಕೆ ಭಯ ಅಂತ ಹೆಸರು. ಯಾರು ಭಯ? ಭಯದೇವತೆ ಅಂದರೆ ಒಬ್ಬ ರುದ್ರ, ಮತ್ತೊಬ್ಬ ಯಮ, ಅವರಿಗೆ ಭೀಹಿ ಅಂತ ಹೆಸರು. ಈ ದೇವರ ವಿಶೇಷ ಏನು ಗೊತ್ತೋ? ಭೀಹಿ ಅಪಿ ಯತ್ರ ಬಿಭೇತಿ. ಭಯದೇವತೆಯೂ ಕೂಡ ಯಾರಿಗೆ ಹೆದರ್ತಾನು? ಯಮನೂ ಕೂಡ ಕಾಲ ಕಾಲಕ್ಕೆ ಇಂಥವರು ಸಾಯಬೇಕು ಅಂತ ವ್ಯವಸ್ಥೆ ಮಾಡುವುದು. ಯಾಕೆಂದ್ರೆ ನಾನು ಈ ವ್ಯವಸ್ಥೆಯನ್ನು ಸರಿಯಾಗಿ ಮಾಡದೆ ಹೋದರೆ ದೇವರು ಎಲ್ಲಿಯಾದರೂ ಕೋಪಿಸಿಕೊಳ್ತಾನು ಅಂತ. ಇದಂತೆ ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ. ಆ ದೇವರ ಭಯದಿಂದಲೇ ಬೀಸುವ ಗಾಳಿ ಬೀಸುತ್ತೆ ಸರಿಯಾಗಿ. ಮೃತ್ಯುರ್ಧಾವತಿ ಪಂಚಮ ಇತಿ. ಕೊನೆಯಲ್ಲಿ ಮೃತ್ಯುವೂ ಕೂಡ ತನ್ನ ಕೆಲಸವನ್ನು ಮಾಡುವುದು. ಯಾಕೆಂದ್ರೆ ತದ್ಭಯಾತ್ ಭಾತಿ ವಾತೋಯಂ. ಇಲ್ಲೇ ಬರುವುದು ತದ್ಭಯಾತ್ ವಾತಿ ವಾತೋಯಂ. ಗಾಳಿ ಬೀಸುವುದು. ಆದಿತ್ಯ ತಪತಿ ತದ್ಭಯಾತ್. ಆಕಾಶದಲ್ಲಿ ಸೂರ್ಯ ಬೆಳಗುವುದು ಕೂಡ ಭಗವಂತನ ಭಯದಿಂದ. ಕಾಲಕ್ಕೆ ಸರಿಯಾಗಿ ದೇವರು ಹೇಳ್ತಾನೆ. ಹೇಗೆ ಗುರುಕುಲಗಳಲ್ಲಿ ವಾರ್ಡನ್ನ ಭಯದಿಂದ ವಿದ್ಯಾರ್ಥಿಗಳು ಹೇಳ್ತಾರೋ ಹಾಗೆ ಈ ಭಗವಂತನ ಭಯದಿಂದ ಕಾಲಕ್ಕೆ ಸರಿಯಾಗಿ ಸೂರ್ಯೋದಯ ಆಗುದಂತೆ. ಹಾಗಾಗಿ ಭಗವಂತನ ಭಯದಿಂದಲೇ ಎಲ್ಲವೂ ನಡೆಯುವುದು. ಸಕಲ ಭಯಕ್ಕೆ ಭಯ ಅಂತ ದೇವರಿಗೆ ಹೆಸರು. ಚಕ್ಷುಷಶ್ಚಕ್ಷು ಶ್ರೋತ್ರಸ್ಯ ಶ್ರೋತ್ರಂ ಭೀತೇ ಭೀಹಿ. ಭಯಕ್ಕೆ ಭಯ ಅಂತ ಕರೆಸಿಕೊಂಡಂತಹ ಭಗವಂತನೇ ಇವನನ್ನು ಕೈ ಹಿಡಿದು ನಡೆಸ್ತಾ ಇರುವಾಗ ಇವನಿಗೆ ಆತರಿಂದ ಭಯ. ಆದ್ದರಿಂದ ಆತ ಭಗವಂತನ ಜೊತೆಗೆ ಸಾವಕಾಶವಾಗಿ ಎಲ್ಲೂ ಈ ರಕ್ಕಸರು ಹಿಡ್ಕೊಂಡು ಹೋದರೂ ಕೂಡ ಹೋಗ್ತಾನೆ. ಅವನ ಮೇಲೆ ಸರ್ಪ ಬೇಕಾದರೂ ಸುಳಿದಾಡಲಿ, ಆನೆಗಳೇ ಅವನನ್ನು ಒದೆಯುವುದಕ್ಕೆ ಬರಲಿ, ಇವ ಭಗವಂತನನ್ನು, ನಾರಾಯಣನನ್ನು, ವಿಷ್ಣುವನ್ನು, ಹರಿಯನ್ನು, ಒಂದೆರಡು ಅಕ್ಷರಗಳ ದೇವರ ನಾಮವನ್ನು ತಾನು ಮಾನಸ ಧ್ಯಾನ ಮಾತ್ರ ಅಲ್ಲ, ಆತನ ವಾಚಿಕವಾದ ಉಚ್ಚಾರಣೆಯ ಜೊತೆಗೆ ದೇವರಲ್ಲಿ ತುಂಬಿಬಿಟ್ಟಿದ್ದಾನೆ. ಹರಿ ಅನ್ನುವ ಎರಡಕ್ಷರ ನುಡಿದರೆ ಬೇಕಾದಷ್ಟು ಸಾಕಂತೆ. ದಾಸರು ಹೇಳ್ತಾರಲ್ಲ, ಕೃಷ್ಣ 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 ಎಂದು 3 ಬಾರಿಯ 3 ಬಾರಿ ಸಾಕು. ಬೆಳಗ್ಗೊಂದು, ಮಧ್ಯಾಹ್ನ ಒಂದು, ಸಾಯಂಕಾಲ. ಅಥವಾ ಈ ಹೊರಗಿನ ದೇಹಕ್ಕೊಂದು, ಅನಿರುದ್ಧ ದೇಹಕ್ಕೊಂದು, ಲಿಂಗ ದೇಹಕ್ಕೊಂದು 3 ಬಾರಿ ಸಾಕು. 3 ಬಾರಿ ನೆನೆದರೆ ಅಂತ ದೇವರನ್ನು ಹರಿ ರಿತ್ಯಕ್ಷರ ದ್ವಯಂ. ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಮಾತು ಹೇಳ್ತಾರೆ. ಹೇ ಜಿಹ್ವೆ ಮಮ ನಿಸ್ನೇಹೆ ಹರಿಂ ಕಿಂ ನಾನು ಭಾಷಸೆ ಹರಿಂ ವದಸ್ವ ಕಲ್ಯಾಣಿ ಸಂಸಾರೋಧದಿ ದೌರ್ಹರಿಹಿ. ಓ ನಾಲಿಗಾದೇವಿಯೇ ಅಂತ ಅದನ್ನು ಕೊಂಡಾಡಬೇಕು. ಓ ಮಂಗಳ ಸ್ವರೂಪಿಣಿಯೇ ಅಂತ ಹೇಳಬೇಕು. ಯಾಕಂದರೆ ನಾಲಿಗಾದೇವಿಯನ್ನು ಕೊಂಡಾಡಿದರೆ ಬೇಗ ಕೆಲಸ ನಡೆಯುತ್ತೆ. ದೇವಿಯರೆಲ್ಲ ಹಾಗೆ ನಾಲಿಗೆಯನ್ನು ಸ್ವಲ್ಪ ಕೊಂಡಾಡಬೇಕು. ಹೇ ಕಲ್ಯಾಣಿ, ಹೇ ಜಿಹ್ವೆ ಮಮ ನಿಸ್ನೇಹೇ, ನನ್ನ ಮೇಲೆ ಚೂರು ಪ್ರೀತಿ ಇಲ್ವೇನಮ್ಮ ಅಂತ ಕೇಳಬೇಕು ನಾಲಿಗೆಯಲ್ಲಿ. ಆಮೇಲೆ ಹೇಳಬೇಕು ಹರಿಂ ಕಿಂ ನಾನು ಭಾಷಸೆ. ಹರಿ ಎಂಬ 2 ಅಕ್ಷರ ಯಾಕಮ್ಮ ಹೇಳುವುದಿಲ್ಲ ನೀನು? ಹರಿಂ ವದಸ್ವ ಕಲ್ಯಾಣಿ, 2 ಅಕ್ಷರ ಹೇಳಮ್ಮ. ಯಾಕಂದರೆ ಸಂಸಾರೋಧದಿ ನೌರ್ಹರಿಹಿ. ಸಂಸಾರವೆಂಬ ಸಾಗರದ ನೌಕೆಯಾಗಿ ಆ ಹರಿ, ನೌಕೆ ಮಾತ್ರ ಅಲ್ಲ, ನೌಕೆಗೆ ಅಂಬಿಗನಾಗಿ ಬರ್ತಾನೆ. ಜಗದಂಬಾರಮಣ ಅಂಬಿಗ ಆಗಿ ಬಂದು ತಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಹರಿ ಎಂಬ ಅಕ್ಷರ ಉಚ್ಚರಿಸಬೇಕು. ಇವೆಲ್ಲ ಪ್ರಹ್ಲಾದನ ದಿನನಿತ್ಯದ ಕ್ರಿಯೆ. ರಕ್ಕಸರಿಗೆ ಇವನನ್ನು ಏನೂ ಮಾಡುವುದಕ್ಕಾಗಲಿಲ್ಲ. ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿದರು. ಯಾಕಂದರೆ ಸರ್ಪಗಳು ಕಚ್ಚಲಿಕ್ಕೆ ಬಂದರೆ ಹೀಗೆ ಕಚ್ಚಲಿಕ್ಕೆ ಬಿಡುವುದು, ಅವುಗಳು ಹಾಗೆ ಹೀಗೆ ತಲೆಯಲ್ಲಾಡಿಸಿ ನಮಸ್ಕಾರ ಮಾಡಿ ಹೋಗುದು. ಸರ್ಪಗಳು ಕೂಡ ಆನೆಗಳು ಒದಿಯುವುದಕ್ಕೆ ಬಂದರೆ ಹೀಗೆ ನೋಡುವುದು, ಅವುಗಳು ಕೂಡ ಸೊಂಡಿಲಲ್ಲೇ ಒಂದು ಗೀಳಿಟ್ಟು ನಮಸ್ಕಾರ ಮಾಡಿ ಹೋಗುದು. ಈ ಪರಮ ಭಾಗವತನಾದ ಪ್ರಹ್ಲಾದನನ್ನು ಮುಟ್ಟುವುದಕ್ಕೆ ಈ ಪ್ರಪಂಚದ ಭಗವತ್ ಸೃಷ್ಟಿಯಲ್ಲಿ ಯಾವುದಕ್ಕೂ ಸಾಮರ್ಥ್ಯ ಇಲ್ಲ. ಕೊನೆಗೆ ಏನು ಮಾಡುವುದು ಅಂತ ರಕ್ಕಸರಿಗೆ ಗೊತ್ತಾಗಲಿಲ್ಲ. ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿದರು. ಅದಕ್ಕೆ ಸರಪಳಿಯಿಂದ ಸುತ್ತಿದ್ರು. ಬೀಗ ಹಾಕಿರ್ತಾರೆ, ಆಮೇಲೆ ಸರಪಳಿಯಿಂದ ಸುತ್ತಿದ್ರು. ಗೋಣಿ ಚೀಲಗಳಲ್ಲಿ ತುಂಬಿದ್ರು. ಅದಕ್ಕೆ ಹಗ್ಗದಿಂದ ಕಟ್ಟಿದ್ರು. ಅಷ್ಟು ಕಟ್ಟಿ ಸಮುದ್ರದಲ್ಲಿ ಆಳವಾದ ಪ್ರದೇಶದಲ್ಲಿ ಹೋಗಿ ಹಾಕಿದ್ರಂತೆ. ಹಾಕಿದರೆ ಸಮುದ್ರದ ಆಳದಲ್ಲಿ ಪೆಟ್ಟಿಗೆ ಹೋಗಿ ಕೂತಿದೆ. ಪ್ರಹ್ಲಾದನಿಗೆ ಸರಿಯಾಗಿ ಸಾಯಂಕಾಲ 6 ಗಂಟೆಗೆ ಒಳಗೆ ಗೊತ್ತಾಯಿತು, ಈಗ ಸಂಧ್ಯಾವಂದನೆಯ ಕಾಲ ಅಲ್ವಾ ಅಂತ. ಅಲ್ಲಿ ಸಂಧ್ಯಾವಂದನೆ ಮಾಡಿಬಿಟ್ಟ. ಅಲ್ಲಿ ಆ ಪೆಟ್ಟಿಗೆಯ ಒಳಗೆ ಇವನ ಸಂಧ್ಯಾವಂದನೆ ಏನು? ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ನಮಸ್ಯಂತಿ ಸಾಮಾಂ ಸಂಧ್ಯಾಭಿರಕ್ಷತು.
ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರು ಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಸತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಶಾಸತ್ ಸಮಗ್ರ ಪ್ರಪಂಚವನ್ನು ಸಂಶಾಸನ ಮಾಡತಕ್ಕಂತಹ ಲೋಕದ ಒಡೆಯನಾದ ಸಹಸ್ರ ಕೋಟಿ ಯುಗಗಳಿಗೆ ಪ್ರಧರ್ತಾರನಾಗಿರತಕ್ಕಂತಹ ಸಹಸ್ರ ನಾಮದಿಂದ ಶೋಭಿತನಾಗಿ ಅನಂತ ಗುಣ ಪರಿಪೂರ್ಣನಾದಂತಹ ಸಹಸ್ರಶೀರ್ಷ ಅನ್ನುವ ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾದ ಆ ಅನಂತ ಕೋಟಿ ಯುಗಧಾರಿಯಾದಂತಹ ಭಗವಂತನಿಗೆ ನನ್ನ ನಮಸ್ಕಾರ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ. ಸಂಧ್ಯಾಕಾಲ ಬಂದಾಗ ಬರೀ ಚೇತನಗಳು ಮಾತ್ರ ಅಲ್ಲ, ಆ ಸಂಧಿಕಾಲದಲ್ಲಿರುವ ಭಗವದ್ ರೂಪದ ಚಿಂತನೆ ನಡೆಸುವುದು. ಚರಾಣಿಚ ಸ್ಥಾವರಾಣಿಚ, ಮರಗಳು ಕೂಡ ಒಂದು ಸಂಧ್ಯಾವಂದನೆ ಮಾಡಿದ ಹಾಗೆ ಆ ಕಡೆ ಈ ಕಡೆ ಅಲುಗಾಡದೆ ಶಾಂತವಾಗಿ ನಿಂತಿರ್ತವೆ ಆ ಸಂಧ್ಯಾಕಾಲದಲ್ಲಿ. ಅಂತಹ ಸಂಧ್ಯಾಕಾಲದ ದೇವತೆಯಾದಂತಹ ಗಾಯತ್ರಿ ಸ್ವರೂಪಿಯಾದ ಸವಿತೃದೇವ ನಮ್ಮನ್ನೆಲ್ಲ ಅಭಿರಕ್ಷತ್ವೋಂ ನಮಃ, ನಮ್ಮನ್ನೆಲ್ಲ ಆತ ಸಂರಕ್ಷಣೆ ಮಾಡಲಿ. ಈ ಶ್ಲೋಕ ಪ್ರಹ್ಲಾದ ಮಾಡಿದ ಸಂಧ್ಯಾವಂದನೆ. ನಾವಿವತ್ತು ಸಂಧ್ಯಾವಂದನೆಯಲ್ಲಿ ಅದನ್ನು ಹೇಳದೆ ಮುಗಿಸುವುದಿಲ್ಲ. ಕಾಲದಲ್ಲಿ ತಾನು ಪೆಟ್ಟಿಗೆಯ ಒಳಗೆ ಈಗ ಸಂಧ್ಯಾಕಾಲ ಬಂತು ಅಂತ ಅವನಿಗೆ ಕಗ್ಗತ್ತಲೆಯಲ್ಲಿದ್ದರೂ ಸಂಧ್ಯಾವಂದನೆ ಮಾಡ್ತಾನೆ. ನಮಗೆ ಇಲ್ಲಿ ಲೈಟ್ ಹಾಕಿ ದೇವರ ಕೋಣೆಯಲ್ಲಿ ಅಮ್ಮ ಶಂಖ ಊದಿ ಜಾಗಟೆ ಮಾಡಿದ್ರೂ ಕೂಡ ಕೆಲವರಿಗೆ ಎಚ್ಚರ ಆಗುವುದಿಲ್ಲ ಸಂಧ್ಯಾಕಾಲದಲ್ಲಿ. ಅಲಾರಂ ಇಡದೇ ಹೋದರೂ ಸಂಧ್ಯಾಕಾಲ ಗೊತ್ತಾಗಬೇಕಲ್ವ ನಿತ್ಯ ಸಂಧ್ಯಾವಂದನೆ ಮಾಡುವವನಿಗೆ. ಪ್ರಹ್ಲಾದ ರಾಜನಿಗೆ ಅಷ್ಟು ಸ್ಪಷ್ಟ. ಆ ಕಾಲದಲ್ಲಿ ತಾನು ಸಂಧ್ಯೆ ಮಾಡ್ತಾನೆ. ಸಂಧ್ಯೆ ಮಾಡಿದ ಕೂಡಲೇ ಇದು ಮೇಲಕ್ಕೆ ಎದ್ದು ಬಂತಂತೆ, ತೇಲುವುದಕ್ಕೆ ಪ್ರಾರಂಭ ಆಯ್ತಂತೆ. ಎಲ್ಲ ನರಸಿಂಹ ಪುರಾಣದಲ್ಲಿದೆ, ಭಾಗವತದಲ್ಲಿ ಇಲ್ಲದೇ ಇದ್ದದ್ದು ಹೇಳ್ತಾರೆ ಅನ್ಕೊಳ್ಬೇಡಿ. ಅದೆಲ್ಲ ಇಲ್ಲಿ ಸೇರಿಸಿಕೊಳ್ಬೇಕಾದ ವಿಷಯ. ಇದು ಏರಿ ಬಂತಂತೆ, ಮೇಲಕ್ಕೆ ಬಂತು. ಮೇಲಕ್ಕೆ ಒಂದು ರಕ್ಕಸರು ನೋಡ್ತಾ ಇದ್ದಾರೆ, ಇಲ್ಲಿ ಆನೆಯಿಂದ ಆಗಲಿಲ್ಲ, ಸರ್ಪದಿಂದ ಆಗಲಿಲ್ಲ, ಇನ್ನು ಸಮುದ್ರನೂ ಕೂಡ ಆಗೋಲ್ಲ ಅಂತ ಮೇಲಕ್ಕೆ ಎತ್ತಿ ಬಿಸಾಡಿದ್ರೆ ಅಂತ. ಇದು ಮೇಲಕ್ಕೆ ಬಂದದ್ದನ್ನು ಅಲೆಗಳು ಎತ್ತಿ ಎತ್ತಿ ಇಲ್ಲಿ ಯಾರು ಬದಿಯಲ್ಲಿ ನಿಂತು ನೋಡ್ತಾ ಇದ್ದಾರೆ ಅವರ ಮುಸುಡಿಗೆ ಹೊಡಿತಂತೆ. ಇದು ಎಲ್ಲ ಮೂಗೆಲ್ಲ ಜಜ್ಜಿ ಬಿತ್ತು, ಕೆಳಗೆ ಬಿದ್ದು. ಕೊನೆಗೆ ಒಳಗೆ ಸತ್ತಿದ್ದಾನೋ ಬದುಕಿದ್ದಾನೋ ಅಂತ ನೋಡ್ಲಿಕ್ಕೆ ತೆಗೆದಾಗ ಈಗ ಓಂ ನಮೋ ನಾರಾಯಣ ಅಂತ ಹೇಳ್ತಾರೆ. ಒಂದು ಸಂಧ್ಯಾವಂದನೆಯಲ್ಲಿ ಕೊನೆಗೆ ನಾರಾಯಣ ಅಷ್ಟಾಕ್ಷರ ಆಗ್ತಾ ಉಂಟಷ್ಟೇ. ಇವರು ಬೇರೆ ದಾರಿ ತೋರದೆ ಹಿಡ್ಕೊಂಡು ಅಪ್ಪನ ಹತ್ರ ಬಂದರು. ನಮ್ಮಿಂದ ಆಗುದಿಲ್ಲ ಇವನನ್ನು ಮುಗಿಸ್ಲಿಕ್ಕೆ. ಇವನ ಹಲ್ಲು ಕಡ್ದಾಗ ಹಲ್ಲಿನಲ್ಲೇ ಚೆಪ್ಪೆ ಎದ್ದು ಹೋಯ್ತಂತೆ ಇವನಿಗೆ, ಅಷ್ಟು ಸಿಟ್ಟು ಅಪ್ಪನಿಗೆ. ಆದರೆ ತಾನು ಕೈಯಾರೆ ಸಾಯಿಸುವುದು ಹೇಗೆ? ಪಕ್ಕದಲ್ಲಿ ತಾಯಿಯಾದ ಕೈಯಾದು ಇದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತನ್ನ ಕೈಯಿಂದ ತಾನೇ ಪರಚಿಕೊಳ್ತಾ ಇದ್ದಾನೆ. ಅಷ್ಟರಲ್ಲಿ ಚಂಡಾಮರ್ಕರು ಬಂದು ಕೈ ಮುಗಿದ್ರು. ಸ್ವಾಮಿ, ಏನು ಯೋಚನೆ ಮಾಡಬೇಡಿ, ನಾವು ಇಲ್ಲಿಯ ತನಕ ಪ್ರಯೋಗ ಮಾಡಿದ ಮದ್ದು ಸಾಕಾಗಲಿಲ್ಲ ಇವನಿಗೆ, ನಾವು ಬರೀ ಚಾಟಿಯಲ್ಲಿ ಹೊಡಿತಾ ಇದ್ವಿ. ಇನ್ನು ಹಾಗಲ್ಲ, ನಮ್ಮ ಗುರುಗಳಾದ ಶುಕ್ರಾಚಾರ್ಯರು, ನಮ್ಮ ಅಪ್ಪ ನಮಗೆ ಕೆಲವೆಲ್ಲ ವಿದ್ಯೆ ಹೇಳಿಕೊಟ್ಟಿದ್ದಾರೆ. ವಿಷಪ್ರಯೋಗ, ಚೂರ್ಣ ಪ್ರಯೋಗ, ಮಾರಣ, ಉಚ್ಚಾಟನ, ಸ್ತಂಭನ, ಮೋಹನ, ಆಕರ್ಷಣ, ವಿದ್ವೇಷಣ, ಇದಕ್ಕೆಲ್ಲ ಆಭಿಚಾರ ಕೃತ್ಯ ಅಂತ ಹೆಸರು. 8 ವಿಧವಾದಂತಹ ಆಭಿಚಾರ ಕೃತ್ಯದ ಪಾಠ ನಮಗೆ ಮಾಡಿದ್ದಾರೆ. ನಾವೆಲ್ಲ ಆ ಅಥರ್ವಣ ಪ್ರಕ್ರಿಯೆಯನ್ನು ರಾಜಕುಮಾರದ ಮೇಲೆ ಪ್ರಯೋಗಿಸಬಾರದು ಅಂತ ಸುಮ್ಮನಿದ್ವಿ. ಈಗ ನೋಡಿದರೆ ನಿಮಗೂ ಆಗುವುದಿಲ್ಲ, ಈ ನಿಮ್ಮ ಸೇನಾಧಿಪತಿಗಳು ರಕ್ಕಸರಿಗೂ ಆಗುವುದಿಲ್ಲ ಅಲ್ವಾ? ನಾವು ನೋಡಿಕೊಳ್ತೇವೆ. ನಿಮ್ದೇನು ಬಾಹುಬಲ ಉಂಟು, ನಮ್ಮ ಮಂತ್ರಬಲ ಅದಕ್ಕಿಂತ ದೊಡ್ಡ ಕೆಲಸ ಮಾಡ್ತದೆ. ನಾವು ಈ ಸಲ ವಶೀಕರಣ ಮಾಡಿಕೊಂಡು ಅವನಿಗೆ ಚೂರ್ಣವನ್ನು ಹಾಕಿ ಅವನನ್ನೆಲ್ಲ ನಮ್ಮ ಕಡೆಗೆ ನಾವು ಹೇಳಿದ ಹಾಗೇ ಆಗುವ ಹಾಗೆ ಮಾಡಿ ಸರಿಯಾಗಿ ತಿದ್ದಿ ತೀಡಿ ನಿಮಗೆ ಯೋಗ್ಯನಾದ ಮಗುವ ಹಾಗೆ ಮಾಡಿ ಕರ್ಕೊಂಡು ಬರ್ತೇವೆ ಅಂತ ಹೇಳಿದ್ರು ಚಂಡಾಮರ್ಕರು. ಈ ಹಿರಣ್ಯಕಶಿಪಿಗೆ ಒಂದು ಸಾರಿ ಇವ ಕಣ್ಣಿನಿಂದ ದೂರ ಆದರೆ ಸಾಕು ಅಂತ ಆಗಿ ಹೋಗಿತ್ತು. ಈ ಗುರು ಶಿಷ್ಯರ ಮೇಲೆ ಭಾರಿ ಪ್ರೀತಿಯೂ ಬಂತು. ಅಂತೂ ನನ್ನನ್ನು ಪಾರು ಮಾಡಿದ್ರಲ್ವ ಸದ್ಯಕ್ಕೆ, ಮಂತ್ರಬಲದಿಂದಾದರೂ ಮಗ ಸರಿಯಾದರೆ ಸಾಕು ಅಂತ ಅನ್ಕೊಂಡ ಗುರುಕುಲಕ್ಕೆ ಸೇರಿಸಿದರು. ಮತ್ತೆ ಅಲ್ಲಿ ಗುರುಕುಲಕ್ಕೆ ಹೋದರೆ ನಡೆದದ್ದೇನು? ಈ ಗುರುಗಳು ಇನ್ನು ಸ್ವಲ್ಪ ಮಂತ್ರ ಜಪ ಜಾಸ್ತಿ ಮಾಡಿದ್ರು. ಯಾಕಂದರೆ ಆ ಮಾರಣ ಉಚ್ಚಾರಣದ ಮಂತ್ರ ಎಲ್ಲ ಅದೆಲ್ಲ ಶಕ್ತಿ ಕಳ್ಕೊಂಡು ಹೋಗಿತ್ತು. ಅದೆಲ್ಲ ದಿವಸಕ್ಕೆ ಇಷ್ಟು ಜಪ ಮಾಡಬೇಕು. ಯಾರಿಗಾದರೂ ಆಗಾಗ ಪ್ರಯೋಗ. ಈ ಮದ್ದು ಹಾಕುವವರಿಗೆಲ್ಲ ಹಾಗೆ, ಯಾರಿಗೂ ಮದ್ದು ಹಾಕದೆ ಹೋದರೆ ಆ ಮದ್ದು ಹಾಕುವ ವಿದ್ಯೆಯೇ ನಾಶ ಆಗುತ್ತೆ. ಕೊನೆಗೆ ಅವರಿಗೆ ಆದರೂ ಮದ್ದು ಹಾಕ್ಕೊಂಡು ಆಮೇಲೆ ಅದನ್ನು ಹೊರ ಮಾಡಿಸಿಕೊಂಡು ಏನೋ ಮಾಡಿ ಮದ್ದು ಹಾಕುವ ಕೆಲಸವೇ ಮಾಡ್ತಾರಲ್ಲ. ಆ ರೀತಿ ಮಾರಣಾದಿಗಳು ಯಾರಿಗಾದರೂ ಮಾಡ್ತಾ ಇದ್ರೆ ಇರ್ತದೆ. ಜೊತೆಗೆ ಅದಕ್ಕೆ ಬೇಕಾದ ಜಪಗಳನ್ನು ಜಾಸ್ತಿ ಮಾಡಬೇಕು. ಇವರು ಜಪ ಜಾಸ್ತಿ ಮಾಡುವುದು ನೋಡಿದ್ರೆ ಈ ಶಿಷ್ಯರಿಗೆಲ್ಲ ಪಾಠ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಪ್ರಹ್ಲಾದನ ಸುತ್ತ ಎಲ್ಲ ದೈತ್ಯ ಬಾಲಕರು ಸೇರುವುದಂತೆ, 200-300 ಜನ ಎಲ್ಲ ಪ್ರಹ್ಲಾದನ ಸುತ್ತ ಸೇರಿಕೊಂಡು ಪ್ರಹ್ಲಾದನ ಹತ್ರ ಹೇಳುವುದು, ಎಂಥ ಸಾಮರ್ಥ್ಯ ನಿನಗೆ,
ಆನೆಗಳು ಬಂದು ಹೀಗೆ ಕಾಲಿಟ್ರೆ, ಅವರವರೇ ನಾಟಕ ಮಾಡೋದು, ಪ್ರಹ್ಲಾದನ ನಾಟಕ, ಹೀಗೆ ಕಾಲಿಟ್ರೆ ನಿಂಗೇನೂ ಆಗಲಿಲ್ಲಲ್ವ, ಇಂಥ ಸಾಮರ್ಥ್ಯ ನಿನ್ನಲ್ಲಿ ಹೇಗೆ ಬಂತು, ಏನು ಕಥೆ? ಪ್ರಹ್ಲಾದನಿಗೆ ಖುಷಿ, ಇವರೆಲ್ಲ ನನ್ನ ಹತ್ರ ಬರ್ತಾರೆ ಅಂತ ಎಲ್ರಿಗೂ ಕಥೆ ಹೇಳಲಿಕ್ಕೆ ಶುರು ಮಾಡಿದ. ಪ್ರಹ್ಲಾದ ಉವಾಚ ಹಂತಾರ್ಭಕಾಮೇ ಶೃಣುತ ವಚೋವಃ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾಃ ಮಾ ಪ್ರಮಾದ್ಯತ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನ್ ಇಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಹಂತ ಅವ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಹೇಳ್ತಾನೆ, ಹಂತ ಅಯ್ಯೋ ಅಂತ ಹೇಳ್ತಾನೆ. ಅರ್ಭಕಾಹ ಪುಟ್ಟ ಮಕ್ಕಳೇ, ಮೇ ಶೃಣುತ ನಾನು ಹೇಳುವುದನ್ನು ಕೇಳಿ. ಎಂಥದ್ದು ಹೇಳ್ತೇನೆ? ವಚೋ ವಕ್ ಸರ್ವತಃ ಶುಭಂ, ನಿಮಗೆ ಸರ್ವತೋಮುಖವಾಗಿ ಮಂಗಳವನ್ನು ಕೊಡುವಂಥ ಮಾತುಗಳು. ನಮ್ಮ ಗುರುಗಳು ಹೇಳ್ತಾ ಇದ್ದ ಮಾತು ಅದೆಲ್ಲ ನಮ್ಮನ್ನು ಹಾಳು ಮಾಡಲಿಕ್ಕೆ ಇರುವುದು. ಇದು ಸ್ವಲ್ಪ ದೊಡ್ಡದಾಯ್ತು ಮಾತು ಮಾತ್ರ. ಅವ ಹೇಳ್ತಾನೆ, ಗುರುಗಳೇ ಹೇಳಿದರೂ ಕೂಡ ಯಾವುದು ತಪ್ಪಾದ ವಿಚಾರವೋ ಅದನ್ನು ಗುರು ಉಕ್ತಮಪಿ ನ ಗ್ರಾಹ್ಯಂ, ಗುರುಗಳು ಹೇಳಿದರೂ ಕೂಡ ಯದನರ್ಥೇ ಅರ್ಥಕಲ್ಪನಂ ಯತ್ ಅನರ್ಥೇ ಅರ್ಥಕಲ್ಪನಂ, ತಪ್ಪಾದದ್ದನ್ನು ಸರಿಯಾದದ್ದು ಅಂತ ಅಕಸ್ಮಾತ್ ಗುರುಗಳೇ ಹೇಳಿದರೂ ಕೂಡ ಗುರು ಉಕ್ತಮಪಿ ನ ಗ್ರಾಹ್ಯಂ, ಅದನ್ನು ಸ್ವೀಕರಿಸಬಾರದು. ನಾನು ಹೇಳ್ತೇನೆ ಕೇಳಿ, ವಚೋವ ಸರ್ವತಃ ಶುಭಂ, ನಿಮಗೆ ಎಲ್ಲ ಕಡೆಯಿಂದ ಮಂಗಳವನ್ನು ಉಂಟು ಮಾಡತಕ್ಕಂತಹ ಮಾತು ಹೇಳ್ತೇನೆ. ಏನು ಗೊತ್ತೋ? ನೀವೊಂದು ವಿಷಯ ಗೊತ್ತಾ? ನಮ್ಮ ಗುರುಕುಲದಲ್ಲಿ ಈಗ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಇವರು ಹೇಳಿದ್ರು ಅದು 234 ಇರುವುದು ಅಂತ ಹೇಳಿ. ನಿನ್ನೆ ಅಲ್ಲ ಮೊನ್ನೆ ಎಷ್ಟು ಜನ ಇದ್ರು? 236. ಅವರಿಗೆಲ್ಲ ಲೆಕ್ಕಾಚಾರ ಉಂಟು. 236. ಇಬ್ಬರು ಏನಾದ್ರು ಅದೇ ನಿನ್ನೆ ಏನೋ ಬಂದು ರೋಗ ಬಂದು ಸತ್ತರಲ್ಲ ಇಬ್ರು, ಇವ್ರು ಖುಷಿ. ಅದೇ ನಾವು ಸ್ವಲ್ಪ ಎಲ್ಲ ತಿಂದು ಬಂದಿದ್ದೇವಲ್ಲ ಅಲ್ಲೇ, ಅವರಿಬ್ಬರು ಸತ್ತ ವಿಷಯ ಗೊತ್ತು ಇವರಿಗೆ, ಅವರಿಬ್ಬರು ಸತ್ತು ಹೋದ್ರು. ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾಹ ಮಾ ಪ್ರಮಾದ್ಯತ. ನೋಡು, ನಮ್ಮ ಗೆಳೆಯರೇ ಈ ವಯಸ್ಸಿನಲ್ಲಿ ಸಾಯ್ತಾ ಇದ್ದಾರಲ್ಲ, ಸಾಯುವುದನ್ನು ನೋಡಿ ಹಾಗಾದ್ರೆ ನಾವು ಸಾಯುವುದಕ್ಕೆ ಹುಟ್ಟಿದ್ದೇವೆ ಅನ್ನುವ ಎಚ್ಚರವನ್ನು ಮೊದಲಿಟ್ಟುಕೊಳ್ಳಿ. ಕ್ರೀಡಾಂಧಾಹ ಮಾ ಪ್ರಮಾದ್ಯತ, ಆಟದಲ್ಲಿ ಪೂರ್ತಿ ತೊಡಗಿಸಿಕೊಂಡು ಮಾಡಬೇಕಾದ ಕೆಲಸ ಮಾಡದೆ ಪ್ರಮಾದದಿಂದ ಕಾಲವನ್ನು ಕಳಿಬೇಡಿ. ಇರುವುದು ಸುವರ್ಣ ಕಾಲ, ಗೋಲ್ಡನ್ ಟೈಮ್ ಕರಿತೇವೆ. ಬಾಲ್ಯದ ಕಾಲ ಅನ್ನೋದು ಸುವರ್ಣ ಸದೃಶವಾದಂತಹ ಕಾಲ. ಈ ಕಾಲವನ್ನು ನಾವು ಹಾಳು ಮಾಡಿಕೊಳ್ಬಾರ್ದು. ಯಾಕಂದರೆ ಇಂಥ ಜನ್ಮ ಸಿಗುವುದೇ ಅಪರೂಪ. ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ, ಈ ಜನ್ಮವು ಕೂಡ ಶಾಶ್ವತವಾದದ್ದಲ್ಲ. ನೀರಿನ ಮೇಲೆ ಗುಳ್ಳೆ ಈಗಿರ್ತದೆ, ಮುಂದಿನ ಕ್ಷಣದಲ್ಲಿ ಅದು ನೀರಿನ ಗುಳ್ಳೆ ನೀರಾಗಿ ಬಿಡ್ತದೆ. ನೀರ ಮೇಲಿನ ಗುಳ್ಳೆ ನಿಜವಲ್ಲ, ನಿಜವಲ್ಲ ಅಂದರೆ ನಿತ್ಯವಲ್ಲ, ಇದು ಶಾಶ್ವತವಾದದ್ದಲ್ಲ, ಅಲ್ಪ ಕಾಲದ ತನಕ ಇರುವಂಥದ್ದು. ಯಾಕಂದರೆ ಈ ಶರೀರ ನಿರ್ಮಾಣವಾದದ್ದು ಯಾವುದರಿಂದ? ಯತ್ ಪ್ರಾತಃ ಸಂಸ್ಕೃತಂಚಾನ್ನಂ ಸಾಯಂ ತಚ್ಚ ವಿನಶ್ಯತಿ ತದೀಯ ರಸ ಸಂಪುಷ್ಟೇ ಕಾಯೇ ಕಾನಾಮ ನಿತ್ಯತ. ಬೆಳಗ್ಗೆ ಮಾಡಿಟ್ಟಂತಹ ಅನ್ನ ಸಾಯಂಕಾಲದ ಹೊತ್ತಿಗೆ ಹಳಸಿ ಹೋಗುತ್ತೆ. ಅದೇ ಅನ್ನದಿಂದ ನಿರ್ಮಿತವಾದದ್ದು ಈ ಶರೀರ. ಇದಕ್ಕೆ ಅನ್ನಮಯ ದೇಹ ಅಂತ ಕರಿತೇವೆ. ಅನ್ನವೇ ಅಶಾಶ್ವತ ಅಂತ ಆದ ಮೇಲೆ ಅನ್ನಮಯವಾದ ಈ ದೇಹ ಹೇಗೆ ತಾನೇ ಶಾಶ್ವತವಾಗಿರುವುದಕ್ಕೆ ಸಾಧ್ಯ? ಆದ್ದರಿಂದ ಇದು ಶಾಶ್ವತವಾದದ್ದಲ್ಲ. ಅಧ್ರುವಂ ಆದರೆ ಅರ್ಥದಂ, ಶಾಶ್ವತ ಅಲ್ಲ ಆದರೆ ಪುರುಷಾರ್ಥವನ್ನು ಕೊಡತಕ್ಕಂತಹ ಶರೀರ. ಆದ್ದರಿಂದ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ, ಭಗವದ್ವಿಷಯಕವಾದ ಧರ್ಮದ ಅನುಷ್ಠಾನವನ್ನು ತಲೆ ಕೂದಲು ಬೆಳ್ಳಗಾದ ಮೇಲೆ ಮಾಡಬೇಕು ಅಂತ ಬಿಡುವುದಲ್ಲ. ಯಾಕಂದರೆ ಆ ಕಾಲದಲ್ಲಿ ನಿನಗೆ ಧರ್ಮಾನುಷ್ಠಾನ ಮಾಡುವುದಕ್ಕೆ ಬೇಕಾದ ಶರೀರ ಇರಬೇಕು ಅಂತ ನಿಯಮ ಇಲ್ಲ, ಇದ್ದರೂ ಕೂಡ ಅದು ಸಶಕ್ತವಾಗಿರಬೇಕು ಅಂತ ನಿಯಮ ಇಲ್ಲ. ಈ ಬಾಲ್ಯದ ಸಮಯ ಉಂಟಲ್ಲ, ಆವಾಗ ನಾವು ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿದರೆ ಅದೇ ನಮ್ಮ ಮಾನಸ ಸ್ವಭಾವವಾಗ್ತಾ ಮುಂದಿನ ಕಾಲದಲ್ಲಿ ವಿಶೇಷ ಸಾಧನೆಗೆ ಶಕ್ತವಾಗ್ತದೆ. ಈವಾಗ ಆ ಧರ್ಮಾನುಷ್ಠಾನ ಮಾಡದೆ ಹೋದರೆ ಮುಂದಕ್ಕೆ ಮಾಡುವುದಕ್ಕೆ ಈ ಶರೀರದಲ್ಲಿ ಆ ಸಾಮರ್ಥ್ಯ ಇರುವುದಿಲ್ಲ. ಆದ್ದರಿಂದ ಕೌಮಾರೇ, ಕೌಮಾರ ಅಂದ್ರೆ ಏನು? ಮಾರ ಅಂದರೆ ಮನ್ಮಥ, ಮದನೋ ಮನ್ಮಥೋ ಮಾರಹ. ಮನ್ಮಥನ ಬಗ್ಗೆ ಅಥವಾ ಸ್ತ್ರೀ ವ್ಯಾಮೋಹ ಪುರುಷ ವ್ಯಾಮೋಹಗಳ ಬಗ್ಗೆ ಕುತ್ಸಿತ ಬುದ್ಧಿ ಯಾವ ಕಾಲದಲ್ಲಿ ಉಂಟೋ ಅವನನ್ನು ಕುಮಾರ. ಕುತ್ಸಿತೋ ಮಾರಹ ಯಸ್ಮಿನ್ ವಯಸ್ಸಿ ಸಹ ಕುಮಾರ. ಆ ವಯಸ್ಸಿನಲ್ಲಿ ಬ್ರಹ್ಮಚರ್ಯ ನೆಟ್ಟಗಿರುವಂತಹ ಕಾಲದಲ್ಲಿ ಆತ ಧರ್ಮಾನುಷ್ಠಾನದ ಕಡೆಗೆ ಮನಸ್ಸನ್ನು ಕೊಡಬೇಕು. ಆವಾಗ ಮಾತ್ರ ಧರ್ಮ ಅವನಲ್ಲಿ ಶಾಶ್ವತ ನೆಲೆಗೊಳ್ಳುತ್ತೆ ಅನ್ನುವ
ಪ್ರಹ್ಲಾದರಾಜರ ಅಲ್ಪೋಪದೇಶದ ಜೊತೆಗೆ ಇವತ್ತಿನ ಚಿಂತನೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಇನ್ನು ಪ್ರಹ್ಲಾದನ ಉಪದೇಶ ಇನ್ನೂ ವಿಸ್ತಾರವಾಗಿದೆ. ನಾಳೆ ಸ್ವಲ್ಪ ಅದನ್ನು ನೋಡಿ. ನಾಳೆ ಎಷ್ಟು 5ನೇ ದಿವಸವಾ? ಹಾಗಾದರೆ ನಾಳೆ ಅಲ್ಲ, ನಾಡಿದ್ದು ಕೃಷ್ಣಾವತಾರ ಮಾಡಿ ಕೃಷ್ಣ ಕಥೆಯನ್ನು ಕೇಳುವ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.